ಪಾರ್ಟಿಸಿಪೇಷನ್ ಮಾಡಬೇಕಂತ ಹೇಳಿ ಮುಂದಿನ ಕಾರ್ಯಕ್ರಮಕ್ಕಾಗಿ ಅಭಿಲಾಷ್ ತಮಗೆ ಹಸ್ತಾಂತರಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ನಾವು ಹೊಸ ದೀಪವನ್ನು ಉದ್ಘಾಟನೆ ಮಾಡ್ತಿದ್ದೇವೆ. ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರಕ್ಕೆ ಲಭಿಸಿದಂತಹ ದೀಪ, ಅದು ನಮ್ಮ ಹಾಲಲ್ಲಿ ನಾವು ಅರೇಂಜ್ ಮಾಡಿ ಇಟ್ಟಿದ್ದೇವೆ. ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಬಹುದು. ಕುಮಾರ್ ಜೈನ್, ಚೇರ್ಮನ್ ಎಕ್ಸೆಲ್ ಇನ್ಸ್ಟಿಟ್ಯೂಷನ್ಸ್ ಗುರುವಾಯನಕೆರೆ, ಮಿಸ್ಟರ್ ಪ್ರಸಾದ್, ಪ್ರೆಸಿಡೆಂಟ್ ಪ್ರೆಸ್ ಕ್ಲಬ್ ಬೆಳ್ತಂಗಡಿ, ಮಿಸ್ಟರ್ ಮಹಾಬಲ ಮಾರ್ಲಾ, ಪ್ರೆಸಿಡೆಂಟ್ ಶ್ರೀ ಗಣೇಶ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್, ಡಾಕ್ಟರ್ ಜಸಿಂತಾ ಡಿಸೋಜಾ, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ ಎಂಡೋಸಲ್ಫಾನ್ ಪ್ರೋಗ್ರಾಮ್, ಮಿಸ್ಟರ್ ಶ್ಯಾಮ್ ಪ್ರಕಾಶ್, ಮೆಂಬರ್ ಅಡ್ವೈಸರಿ ಕಮಿಟಿ ಶ್ರೀ ಗಣೇಶ ಸೇವಾ ಟ್ರಸ್ಟ್, ಮಿಸ್ಟರ್ ಪ್ರಮೋದ್ ಆರ್ ನಾಯಕ್, ಮೆಂಬರ್ ಅಡ್ವೈಸರಿ ಕಮಿಟಿ ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್, ಮಿಸ್ಟರ್ ಪ್ರೇಮ್ರಾಜ್ ರೋಷನ್ ಸಿಕ್ವೇರಾ, ಮೆಂಬರ್ ಅಡ್ವೈಸರಿ ಕಮಿಟಿ ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್, ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಅಡ್ಮಿನಿಸ್ಟ್ರೇಟರ್ ಸಾನ್ನಿಧ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಮಿಸಸ್ ವರ್ಷಾ ಪ್ರಕಾಶ್, ಟ್ರಸ್ಟಿ ಶ್ರೀ ಗಣೇಶ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್, ಮಿಸ್ಟರ್ ಸಜುದ್ದೀನ್, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಎಂಡೋಸಲ್ ಪ್ರೋಗ್ರಾಮ್, ಪ್ರೊಫೆಸರ್ ರಾಧಾಕೃಷ್ಣ, ಜಾಯಿಂಟ್ ಸೆಕ್ರೆಟರಿ ಶ್ರೀ ಗಣೇಶ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್, ಮೊಹಮ್ಮದ್ ಬಶೀರ್, ಡೈರೆಕ್ಟರ್ ಶ್ರೀ ಗಣೇಶ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್, ಮಿಸಸ್ ಮಲ್ಲಿಕಾ, ಸೆಂಟರ್ ಇನ್ಚಾರ್ಜ್. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿಯಿಡಿಸು ಬಲು ದೂರ ನೋಟವನು, ಹೇಳ ನೋಡನೆಯ ಸಾಕು ನನಗೊಂದು ಹೆಜ್ಜೆ. ಹೇಳಿ ನನ್ನಡಿಯಿಡಿಸು ಬಲು ದೂರ ನೋಟವನು, ಹೇಳ ನೋಡನೆಯ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಮುನ್ನ ಇಂತಿರದಾದೆ
ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ഇരുಳನ್ನು ನೂಕದಿಹೆಯ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಮುಂದೆ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ ಇದರ ಮೇಲ್ವಿಚಾರಕಿ ಮಲ್ಲಿಕಾ ಮೇಡಮ್ ಇವರು. ಎಲ್ಲರಿಗೂ ನಮಸ್ಕಾರಗಳು. ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ, ಶ್ರೀ ಗಣೇಶ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ತಾಲೂಕು ಪತ್ರಕರ್ತರ ಸಂಘ ಬೆಳ್ತಂಗಡಿ ಇದರ ಸಹಯೋಗದೊಂದಿಗೆ ಆಚರಿಸಲಾಗುತ್ತಿರುವ ಈ ಒಂದು ಶಿಕ್ಷಕರ ದಿನಾಚರಣೆ ಹಾಗೂ ಓಣಂ ಹಬ್ಬದ ಸಂಭ್ರಮಾಚರಣೆಗೆ ಆಗಮಿಸಿರುವ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವ ಬೆಳ್ತಂಗಡಿ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಎಕ್ಸೆಲ್ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಆಗಿರುವ ಹಾಗೂ ವಿಜಯರತ್ನ ಪುರಸ್ಕೃತ ಶ್ರೀಯುತ ಸುಮನ್ ಕುಮಾರ್ ಜೈನ್ ಇವರಿಗೆ ನಮ್ಮೆಲ್ಲ ವಿಶೇಷ ಮಕ್ಕಳು, ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ನಮ್ಮ ವಿಶೇಷ ಮಗು ರಚನಾ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರಸಾದ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ನಮ್ಮ ವಿಶೇಷ ಮಗು ಹೆಲೆನ್ ಇವಳು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಂಡೋಸಲ್ಫಾನ್ ಕಾರ್ಯಕ್ರಮಗಳ ಜಿಲ್ಲಾ ನೋಡೆಲ್ ಅಧಿಕಾರಿಗಳಾದ ಡಾಕ್ಟರ್ ಜೆಸಿಂತಾ ಡಿಸೋಜರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮಗೆಲ್ಲ ತುಂಬ ಖುಷಿಯನ್ನು ಕೊಟ್ಟಿದೆ. ಇವರಿಗೆ ನಮ್ಮೆಲ್ಲ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಹಾಗೂ ವಿಶೇಷ ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಮಹಾಬಲ ಮಾರ್ಲ ಸರ್, ತಮಗೂ ಸ್ವಾಗತ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀಯುತ ಶ್ಯಾಮ್ ಪ್ರಕಾಶ್ ಸರ್, ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೂ ಈ ಒಂದು ವೇದಿಕೆಯ ಮೂಲಕ ನಾವು ಇವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕಂದರೆ ಅನೇಕ ವರ್ಷಗಳಿಂದ ನಮ್ಮೆಲ್ಲ ಶಿಕ್ಷಕರಿಗೆ ಸಮವಸ್ತ್ರವನ್ನು ನೀಡಿರುತ್ತೀರಿ. ಈ ಒಂದು ಅವಕಾಶ ಸಿಕ್ಕಿದೆ. ಧನ್ಯವಾದಗಳು ಸರ್, ತಮಗೆ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಜಿಲ್ಲಾ ಎಂಡೋಸೆಲ್ ಸಂಯೋಜಕರಾದ ಶ್ರೀಯುತ ಸಜುದ್ದೀನ್ ರವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸಮ್ಯಕ್ ಇವನು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ.
ಇವರಿಗೆ ಅಶ್ವಿತಾ ಇವಳು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವರ್ಷ ಪ್ರಕಾಶ್ ಟ್ರಸ್ಟಿಗಳು ಶ್ರೀ ಗಣೇಶ ಸೇವಾ ಟ್ರಸ್ಟ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸುದ್ದಿ ಉದಯ ನ್ಯೂಸ್ನ ರಿಪೋರ್ಟರ್ ಆದ ತುಕಾರಾಮ್ ರವರಿಗೆ ಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದ ಡಾಕ್ಟರ್ ಪ್ರಮೋದ್ ಆರ್ ನಾಯಕ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಭಾಗೀರಥಿ ಇವಳು ಹೂ ನೀಡಿ ಸ್ವಾಗತಿಸುತ್ತಿದ್ದಾಳೆ. ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳಾದ ಮೊಹಮ್ಮದ್ ಬಶೀರ್ ಸರ್ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಸಂಸ್ಥೆಯ ಸಲಹಾ ಸಮಿತಿಯ ಸದಸ್ಯರಾದ ಪ್ರೇಮರಾಜ್ ರೋಷನ್ ಸೀಕ್ವೇರ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಾಲೂಕು ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೂ ನಮ್ಮೆಲ್ಲ ಶಿಕ್ಷಕೇತರ ವೃಂದದವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಎಲ್ಲ ವಿಶೇಷ ಮಕ್ಕಳಿಗೂ ಸ್ವಾಗತ. U+ ಚಾನಲ್ನ ಮಾಧ್ಯಮ ಪ್ರತಿನಿಧಿಗಳು ಆಗಮಿಸಿರುತ್ತಾರೆ, ಅವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ನಮ್ಮ ಸಂಸ್ಥೆಯಲ್ಲಿ ಇಂಟರ್ನ್ ಆದ ಫಿದಾ ಫಾಜಿಲ್ ಇವರಿಗೂ ಸ್ವಾಗತ. ಮಂಗಳೂರು ವಸತಿಯುತ ಸಂಸ್ಥೆಯ ಶಿಕ್ಷಕಿಯರು ಆಗಮಿಸಿರುತ್ತಾರೆ, ಅವರೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಮ್ಮೆ ಇಲ್ಲಿ ನೆರೆದಿರುವ ಎಲ್ಲರನ್ನೂ ಸ್ವಾಗತಿಸುತ್ತಾ ಧನ್ಯವಾದಗಳು. ಸ್ವಾಗತಿಸಿದ ನಿಮಗೂ ಸ್ವಾಗತ. ಮುಂದೆ ದೀಪ ಪ್ರಜ್ವಲನ ಕಾರ್ಯಕ್ರಮ. ಗುರುವು ದೀಪದಂತೆ, ಅವರು ತಮ್ಮ ಜ್ಞಾನದ ಬೆಳಕಿನಿಂದ ನಮ್ಮ ಜೀವನದ ಕತ್ತಲನ್ನು ದೂರ ಮಾಡುತ್ತಾರೆ. ದೀಪದ ಬೆಳಕಿನಿಂದ ಕತ್ತಲು ದೂರ ಸರಿಯುವಂತೆ ನಮ್ಮ ಜೀವನದಿಂದಲೂ ದ್ವೇಷ, ಕೋಪ, ಅಸೂಯೆ, ಅಹಂಕಾರ ಇವೆಲ್ಲವೂ ದೂರ ಸರಿದು ನಮ್ಮ ಜೀವನವು ಪ್ರಕಾಶಮಾನವಾಗಿ ಉರಿಯಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ
ಮುಂದೆ ಸಾನ್ನಿಧ್ಯ ಸಮೂಹ ಸಂಸ್ಥೆಗಳ ಇದರ ಆಡಳಿತಾಧಿಕಾರಿಯಾಗಿರುವ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಇವರಿಂದ ಪ್ರಾಸ್ತಾವಿಕ ಮಾತು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಎಸ್, ಇದು ಪ್ರತಿ ವರ್ಷ ಕೂಡ ನಾವು ಆಚರಿಸಲ್ಪಡುವ ಹಬ್ಬ. ಯಾಕೆಂತ ಹೇಳಿದರೆ ಕೇರಳದ ನಾಡ ಹಬ್ಬ ಮತ್ತು ಶಿಕ್ಷಕರ ದಿನಾಚರಣೆ ಜೊತೆಯಾಗಿ ಬಂದಿತ್ತು. 5ನೇ ತಾರೀಕು ಮಂಗಳೂರಿನ ನಮ್ಮ ಸಂಸ್ಥೆಯಲ್ಲಿ ಕಾರ್ಯಕ್ರಮ ಇದ್ದುದರಿಂದ ಇಲ್ಲಿ ಆಚರಣೆ ಮಾಡಲಿಕ್ಕೆ ಸ್ವಲ್ಪ ಅಡಚಣೆ ಆಯಿತು. ಬಟ್ ಆದರೂ ಇಲ್ಲಿಯ ಟೀಚರ್ಸ್ನವರಿಗೆ ವಿಶಸ್ ಹೇಳಿದ್ದೇವೆ ನಾವು. ನಿನ್ನೆ ಇರಲಿಲ್ಲ, ಬೆಂಗಳೂರಿನಲ್ಲಿ ಒಂದು ತುರ್ತು ಸಭೆಯ ನಿಮಿತ್ತ ನಾನು ಬೆಂಗಳೂರು ಹೋಗಿದ್ದೆ. ಅದಕ್ಕೆ ನಿನ್ನೆ ಆಗೋದಿಲ್ಲ. ಯಾಕೆಂದರೆ ನಿನ್ನೆ ತೆನೆ ಹಬ್ಬ, ಕನ್ಯಾ ಮರಿಯಮ್ಮನವರ ಹಬ್ಬ. ಆ ಹಬ್ಬದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನಾನೊಂದು 25, 26, 27 ವರ್ಷ ನಾನೊಂದು ಕ್ರೈಸ್ತ ಸಂಸ್ಥೆಯಲ್ಲಿ ಕೆಲಸ ಮಾಡಿದವ. ಇದು ಇವತ್ತೇನು ಅಂತ ಹೇಳಿದರೆ, ಇವತ್ತು ಈ ಹಬ್ಬವನ್ನ ಇಲ್ಲಿ ಆಚರಣೆ ಮಾಡಬೇಕು. ನಮ್ಮ ಸನ್ಮಾನ್ಯ ರೋಷನ್ ಸರ್ ಅವರ ಒಂದು ಮುಂದಾಳತ್ವದಲ್ಲಿ ತಮ್ಮ ಒಂದು ಸೇವೆಯನ್ನೇ ಮುಡಿಪಾಗಿಟ್ಟಿದ್ದಾರೆ, ಪುಣ್ಯಾತ್ಮ ಇರಲಿ. ಮತ್ತೆ ನಮ್ಮ ಇನ್ನೊಬ್ಬರು ಅಡ್ವೈಸರಿ ಕಮಿಟಿ ಮೆಂಬರ್ ಇದ್ದಾರೆ, ಪ್ರಮೋದ್ ನಾಯ್ಕ್. ಇವರಿಬ್ಬರ ಒಂದು ಬಲ ಈ ಸಂಸ್ಥೆಗೆ ಇದೆ. ಯಾಕೆಂದರೆ ನಾವೆಲ್ಲ ಸಂದರ್ಭದಲ್ಲಿ ಇಲ್ಲಿ ಇರುವುದಿಲ್ಲ ಸರ್. ಇಂಥ ಕಾರ್ಯಕ್ರಮ ಆದಾಗ ಬರ್ತೇವೆ, ಕೆಲವೊಂದು ಸಂದರ್ಭದಲ್ಲಿ ಬರ್ತೇವೆ ನಾವು, ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲ. ಇಲ್ಲಿ ಬರೋದು, ವಿಸಿಟ್ ಮಾಡೋದು, ಏನಾದರೂ ನ್ಯೂನ್ಯತೆಗಳಿದ್ದರೆ ಅದರ ಬಗ್ಗೆ ತಿಳುವಳಿಕೆ ನೀಡೋದು, ಒಳ್ಳೆ ಕೆಲಸ ಮಾಡಿದರೆ ಅದನ್ನು ಎಪ್ರಿಷಿಯೇಟ್ ಮಾಡೋದು. ಯಾಕೆಂದರೆ ಮಲ್ಲಿಕಾ ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಕೆಲಸವನ್ನು ನಿರ್ವಹಿಸ್ತಾಳೆ. ಅದೇ ರೀತಿ ಅವಳ ಟೀಮ್, ಇಟ್ಸ್ ಎ ಟೀಮ್ ವರ್ಕ್. ಆ ಟೀಮ್ ವರ್ಕಿನಿಂದಾಗಿ ಇಲ್ಲಿ ಎಲ್ಲ ಕೆಲಸಗಳು ಸುಸೂತ್ರವಾಗಿ. ನಮ್ಮದು ಒಂದೇ ಒಂದು ಉದ್ದೇಶ, ನಮ್ಮ ವಿಶೇಷ ಮಕ್ಕಳು ಏನು ಎಂಡೋಸಲ್ಫನ್ ಪೀಡಿತ ಅಂತ ಹೇಳ್ತೇವೆ, ಆ ಲೇಬಲನ್ನು ತೆಗೆದು ಬಿಡೋಣ. ಭಿನ್ನ ಸಾಮರ್ಥ್ಯದ ಮಕ್ಕಳು, ಆ ಮಕ್ಕಳಲ್ಲಿ ಒಂದು ಸಾಮರ್ಥ್ಯ ಇದೆ, ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಎಂಬುದು ಒಂದೇ ಒಂದು ಉದ್ದೇಶ ನಮ್ಮದು. ಇವತ್ತು ಎಷ್ಟೋ ಏನಿಲ್ಲಿ 40 ಮಕ್ಕಳಿಗೆ ಆರೋಗ್ಯ ಇಲಾಖೆ 40 ಮಕ್ಕಳನ್ನು ತೆಗೆದುಕೊಳ್ಬೇಕು ಅಂತ ಒಂದು ನಿರ್ದೇಶನ ನೀಡಿದೆ. ಆ ನಿರ್ದೇಶನದ ಮೇಲೆಗೆ 1919 ಜನವರಿ ತಿಂಗಳಿಂದ ನಾವು ಈ ಕೆಲಸವನ್ನು ಮಾಡಿದ್ವಿ. ನಾವು ಮಾಡೋದೇ ಇಲ್ಲ ಅಂತ ಹೇಳಿದ್ದು, ನಮ್ಮ ಟ್ರಸ್ಟಿಗೆ ಇದು ಬೇಡವೇ ಬೇಡ ಅಂತ ಹೇಳಿಕೊಂಡು. ಬಟ್ ನಮ್ಮ ಈಗಿನ ವಿಧಾನಸಭಾಧ್ಯಕ್ಷರು ಇಡೀ ಟೀಮನ್ನು ಕರ್ಕೊಂಡು ಬಂದು ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದು ಇದು ನೀವು ಮಾಡಲೇಬೇಕು ಸರ್. ಇಲ್ಲಿ ಮಾಧ್ಯಮದ ಮಿತ್ರರು, ಸುದ್ದಿ ಬಿಡುಗಡೆಯ ಪ್ರಧಾನ ಸಂಪಾದಕರು ಎಲ್ಲರೂ ಇದ್ದೀರಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಇಲ್ಲಿ ಆಗಲಿ ಮಂಗಳೂರಿನಲ್ಲಿ ಆಗಲಿ, ಇಲ್ಲಿ ಮುಖ್ಯವಾಗಿ ಒಂದು 5 ವಿಚಾರಗಳನ್ನು ದೃಢವಾಗಿ ನಮ್ಮ ಟೀಚರ್ಸ್ಗೆ ಹೇಳಿದ್ದೇವೆ. ಇವತ್ತು ಟೀಚರ್ಸ್, ಹೌದು, ನಮ್ಮ ಶಿಕ್ಷಕರ ಹಬ್ಬವನ್ನು ಯಾವ ಇಲಾಖೆ ಕೂಡ ಆಚರಣೆ ಮಾಡುವುದಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಟೀಚರ ಕಾರ್ಯಕ್ರಮ ನಡೀತದೆ, ಆದರೆ ವಿಶೇಷ ಶಾಲೆಗಳ ಹಬ್ಬ ಯಾರಿಲ್ಲ. ನಾವೀಗ ಜಿಲ್ಲಾ ಮಟ್ಟದಲ್ಲಿ ನಾಡು 13ಕ್ಕೆ ಮಂಗಳೂರಿನ ಚೇತನ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ 5 ವಿಚಾರಗಳು. ಯಾಕೆಂದರೆ ತಂತ್ರಿಯವರನ್ನು ನಾವು ಇಲ್ಲಿ ಸಂಸ್ಥೆ ಪ್ರಾರಂಭ ಆದರಿಂದ ನಾವು ನೋಡ್ತಾ ಇದ್ದೇವೆ, ತಮ್ಮನ್ನು ಕೂಡ ನೋಡ್ತಾ ಇದ್ದೇವೆ. ತಮ್ಮೆಲ್ಲರ ಬೆಂಬಲದಿಂದ ಸಾನ್ನಿಧ್ಯಕ್ಕೆ ಇವತ್ತು ಬೆಲೆ ಬಂದಿದೆ. ಒಂದು ಮಗುವಿಗೆ ಮೂಗಿನಲ್ಲಿ ಸಿಂಬಳ ಇಳಿಬಾರ್ದು, ಒಂದು ಮಗುವಿಗೆ ಜೊಲ್ಲು ಸುರಿಬಾರ್ದು, ಒಂದು ಮಗು ಶೌಚಾಲಯದ ಸಮಸ್ಯೆಯಿಂದಾಗಿ ಒದ್ದೆ ಮಾಡಿಕೊಳ್ಳಬಾರದು, ಹರಿದಂಥ ಬಟ್ಟೆ ಹಾಕಬಾರದು, ಹಾಗೂ ನಮ್ಮ ಶೌಚಾಲಯ ದುರ್ನಾತ ಬರಬಾರದು. ಈ 5 ವಿಚಾರ. ಇವತ್ತು ಯೂನಿಫಾರ್ಮ್ ವಸ್ತ್ರವನ್ನು ನಮ್ಮ ಈ ಮಕ್ಕಳಿಗೆ ಕೊಡುವಂಥದ್ದು ನಮ್ಮದೇ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಕೆಲವೊಂದು ಇಲಾಖೆಯಲ್ಲಿ ಕೇಳ್ತಾ ಇದ್ದೇವೆ ನಾವು, ಅದು ಬೇಕು ಇದು ಬೇಕು ಅಂತ ಹೇಳಿಕೊಂಡು, ಅದಕ್ಕೆ ಅವರದೇ ಆದಂಥ ಪ್ರೊಸೀಜರ್ಸ್ಗಳೆಲ್ಲ ಇರ್ತದೆ. ಆದರೂ ಕೂಡ ಇವತ್ತು ಇಲ್ಲಿ ಬಂದಂಥ ಎಲ್ಲರೂ ಕೂಡ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಹೇಳ್ತೀವಿ. ಇವತ್ತು ಓರ್ವ ದೊಡ್ಡ ವ್ಯಕ್ತಿಯನ್ನ ಇಲ್ಲಿ ಕರೆದಿದ್ದೇವೆ. ಸಮೂಹ ಸಂಸ್ಥೆಗಳು
ಎಕ್ಸೆಲ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಮ್ಯಾನೇಜಿಂಗ್ ಟ್ರಸ್ಟಿ ಸನ್ಮಾನ್ಯ ಸುಮಂತ್ ಸರ್ ತಾವು ಬಂದಿದ್ದೀರಾ. ನೀವು ಬಂದಿರೋದು ನಮಗೆ ತುಂಬ ಸಂತೋಷ ಖಂಡಿತವಾಗಿ. ಯಾಕೆಂದರೆ ನೀವು ಅಂಥ ಒಂದು ದೊಡ್ಡ ಸಂಸ್ಥೆಯನ್ನು ಉಜಿರೆಯಲ್ಲಿ ನಡೆಸ್ತಾ ಇದ್ದೀರಿ. ಗುರುವಾನ್ಕೆರೆಯಲ್ಲಿ. ನಾನು ಕೇಳಿದೆ ರೋಷನ್ ಸರ್ ಹತ್ರ, ಒಂದು ಪ್ರಸಾದ್ ಸರ್ ಹತ್ರ ಕೇಳಿ ಮಾಧ್ಯಮ ನಮ್ಮೊಟ್ಟಿಗೆ ಇರಲಿ. ಯಾಕೆಂದರೆ ಇವತ್ತು ಮಂಗಳೂರಿನಲ್ಲಿ ಆಗಲಿ ಇಲ್ಲಿ ಆಗಲಿ ನಮ್ಮ ಸಂಸ್ಥೆಯನ್ನು ಬೆಳೆಸಿದ್ದು ಮಾಧ್ಯಮ, ಒಂದು ಮೂರ್ತ ರೂಪ ಕೊಟ್ಟದ್ದು ಮಾಧ್ಯಮ. ಇವತ್ತು ಎಲ್ಲೆಲ್ಲಿಂದ ಬರ್ತಾರೆ. ಇವತ್ತು ಬೆಳಿಗ್ಗೆ ನಾನು ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಬಂದರೂ ಕೂಡ ಹಿಂತಿರುಗಿ ಬಂದ್ರಿ. ಇವತ್ತು ಬೆಳಿಗ್ಗೆ ನಾನು ಮಾರ್ಲರು ಸುಮಾರು 7-7:30 ಗಂಟೆಗೆ ಸಾನ್ನಿಧ್ಯ ಆಫೀಸಲ್ಲಿದ್ದೇವೆ. ಕೊಚ್ಚಿನ್ನಿಂದ ಕಣ್ಣೂರಿನಿಂದ ಒಂದು ಪೇರೆಂಟ್ ಒಂದು ಮಗುವನ್ನು ಹಿಡ್ಕೊಂಡು ಬಂದಿದ್ದಾರೆ ಅವ್ರ ಹತ್ರ ಮಾತಾಡ್ಲಿಕ್ಕಾಗಿ. ಸೊ ಇಂಥ ಮಕ್ಕಳು ಬರ್ತಾ ಇದ್ದಾರೆ. ನಾವೇನು ದೊಡ್ಡ ಕೆಲಸ ಮಾಡಿಲ್ಲ ಸರ್. ನಾವೇನು ಈ ವಿಶೇಷ ಮಕ್ಕಳ ಒಂದು ಕಣ್ಣೀರು ಒರೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮಲ್ಲಿ ಪ್ರತಾಪ್ ಸಿಂಗ್ ನಾಯ್ಕ್ ದೊಡ್ಡ ವ್ಯವಸ್ಥೆ ಮಾಡಿದರು. ಕೃಷ್ಣ ಪಡ್ವೆಣ್ ನಾಯರ್ ಅವರು ಅದಕ್ಕೆ ಒಂದು ಬೌಂಡ್ರಿ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಎಲ್ಲ ದಾನಿಗಳು ಬರ್ತಾ ಇದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ದಾನ ಕೊಡ್ತಾ ಇದ್ದಾರೆ. ನಾವು ಶ್ರೀಮಂತ ಭಿಕ್ಷುಕರು, ಪಾಶ್ ಬೆಗ್ಗರ್ಸ್ ಅಂತ ಹೇಳ್ಬೋದು. ಯಾಕೆ? ಈ ಮಕ್ಕಳಿಗಾಗಿ ನಾವು ಬೇಡ್ತೀವಿ. ಈಗ ಬೇಡ್ತಾ ಇದ್ದೇವೆ. ಶಾಸಕರ ಬಳಿ ಹಲವು ಸಲ ಹೋದೆವು, ಈ ಸಭಾಭವನವನ್ನು ಸ್ವಲ್ಪ ದೊಡ್ಡದು ಮಾಡಿಕೊಡಿ, ಅಲ್ಲಿವರೆಗೆ ಒಂದು ಶೀಟ್ ಹಾಕಿಕೊಡಿ. ಅದರ ಬಜೆಟ್ ಕೂಡ ಮಾಡಿದ್ದೇವೆ. ಸುಮಾರು ಒಂದು 10-11 ಲಕ್ಷ ಆಗ್ತದೆ ಅಂತ ಹೇಳಿಕೊಂಡು ಭಾಳ ಜನರ ಹತ್ರ ಕೇಳಿದ್ದೇವೆ, ಇನ್ನೂ ಕೇಳ್ತಾನೆ ಇದ್ದೇವೆ. ಯಾಕೆಂತ ಹೇಳಿದ್ರೆ ಇದನ್ನು ಸ್ವಲ್ಪ ಮುಂದುವರಿಸಿಕೊಂಡು ಹೋದರೆ ಒಂದು ವೇದಿಕೆ, ಒಂದು ಹಾಲ್ ಮಕ್ಕಳಿಗೆ. ಇದು ನೋಡಿ ತುಂಬ ಕೆಳಗೆ ಇತ್ತು, ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಮಕ್ಕಳಿಗೆ. ಇದನ್ನ ರೇಸ್ ಮಾಡಿಕೊಟ್ರು ನಮಗೆ ನಮ್ಮ ಇಲ್ಲಿಯ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್. ಅದಕ್ಕೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಸಮಸ್ಯೆಗಳನ್ನು ಹೇಳೋದಲ್ಲ. ಇಂಥ ಎಂಡೋಸಲ್ಫನ್ ಪೀಡಿತ ಮಕ್ಕಳಿಗೆ ಮೊನ್ನೊಬ್ಬರು ನಮ್ಮ ಮುಸಲ್ಮಾನ ಬಾಂಧವರು ಒಂದು ದೊಡ್ಡ ಅಮೌಂಟ್ ಕೊಟ್ಟರು, ಮಕ್ಕಳಿಗೇನಾದರೂ ಕೊಡಿ ಅಂತ. ಕೆಲವರಿಗೆ ಮಂಚ, ಕೆಲವರಿಗೆ ಬೆಡ್, ಕೆಲವರಿಗೆ ಇದು ಮನೆಗೆ ಬೇಕಾದ ವಸ್ತು ಎಲ್ಲ 10 ರೂಪಾಯಿ ಕೂಡ ನಾವು ಇಟ್ಕೊಳ್ಳೋದು ಅದೆಲ್ಲವನ್ನು ಅವರಿಗೆ ಕೊಟ್ಟೆವು. ಅವರ ಬಕ್ರೀದ್ ಹಬ್ಬದ ಪ್ರಯುಕ್ತ ಅವರು ಕೊಟ್ಟರು. ಸೊ ಇಂಥ ಎಲ್ಲ ವಿಶೇಷಗಳು ಇಲ್ಲಿ ನಡೀತಾ ಇದೆ, ಪವಾಡಗಳು ನಡೀತಾ ಇದೆ. ನಮ್ಮ ಮಕ್ಕಳು ಕೂತ್ಕೊಂಡು ಕೆಲಸ ಮಾಡುವಾಗ ನೋಡಬೇಕು, ಎಷ್ಟು ಚಂದ ಮಾಡಿ ಬ್ಯಾಗನ್ನು ಹೆಣೀತಾರೆ, ಎಷ್ಟು ಚಂದ ಮಾಡಿ ಹೂವು ಮಾಡ್ತಾರೆ. ಬೇರೆ ಬೇರೆ ಮ್ಯಾಪ್ಸ್ ಕಾಲೇಜಿಂದ ನಮಗೆ ಥೆರಪಿಸ್ಟ್ ಬರ್ತಾ ಇದ್ದಾರೆ, ನಮ್ಮ ಫಿಸಿಯೋಥೆರಪಿ ಇದ್ದಾರೆ. ಎಲ್ಲ ಕೆಲಸವನ್ನು ಸುಸೂತ್ರವಾಗಿ ಮಾಡ್ತಾ ಇದ್ದೇವೆ ಸುಮಂತ್ ಸರ್. ನಾವು ಇನ್ನೂ ಭಾಳಷ್ಟು ಕೆಲಸ ಮಾಡಲಿಕ್ಕಿದೆ. ನಿಮ್ಮಂಥ ಗಣ್ಯ ವ್ಯಕ್ತಿ ಮತ್ತು ನಮ್ಮ ವೈದ್ಯರು ಬಂದಿದ್ದಾರೆ, ಇಲಾಖೆಯವರು. ಸಾಜುದ್ದೀನ್ ಯಾವಾಗಲೂ ನಮಗೆ ಕರೆ ಮಾಡಿ ಮಾತಾಡ್ತಾರೆ, ಮಾಸ್ಟರ್ ಎಂಚೊಂಡು ದಾದ ನಡ್ತೊಂದುಂಡು, ದಾದ ಬೋರ್ಡು ಅಂತ ಹೇಳಿಕೊಂಡು. ಅವರ ಇವೆಲ್ಲ ಕೆಲಸಗಳಿಗೆ ಯಾಕೆಂತ ಹೇಳಿದರೆ ಇವತ್ತು ಪ್ರಸಾದ್ ಸರ್ ಕೂಡ ಯಾವುದೇ ವಿಚಾರ ಮಾಧ್ಯಮದಲ್ಲಿ ಬಂದರೆ ಅದಕ್ಕೊಂದು ಬಲ ಬರ್ತದೆ. ಪ್ರಸಾದ್ ಸರ್, ನಿಮಗೆಲ್ಲ ಈ ಮಕ್ಕಳ ಮೇಲೆ ಪ್ರೀತಿ ಇರುವುದರಿಂದ ಬಂದಿದ್ದೀರಿ. ನಾವು ಕರೆದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಪ್ರೀತಿ. ಯಾಕೆಂತ ಹೇಳಿದರೆ ನಿಷ್ಕಳಂಕ ಹೃದಯದವರು, ಏನು ಕಳಂಕ ಇಲ್ಲ ಈ ಮಕ್ಕಳ ಹೃದಯದಲ್ಲಿ, ಅಂಥ ಒಂದು ನಿಷ್ಕಳಂಕ ಹೃದಯದ ಏನು ಈ ಮಕ್ಕಳು ಇಲ್ಲಿ ನಮ್ಮ ಮುಂದೆ ಕೂತಿದ್ದಾರೆ, ಅಂಥವರ ಮೇಲೆ ಪ್ರೀತಿ ಇರಿಸ್ಕೊಂಡು ನಾವು ಬಂದಿದ್ದೀರಿ. ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆಯಲ್ಲಿರುವ ಎಲ್ಲರಿಗೂ ಮತ್ತು ಈ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲರಿಗೂ ವಂದನೆ ಸಲ್ಲಿಸಿ, ಮುಂದಿನ ದಿವಸದಲ್ಲಿ ಕೂಡ ನಿಮ್ಮ ಸಹಕಾರ ಪ್ರೋತ್ಸಾಹ ನಮ್ಮ ಮಕ್ಕಳ ಬಗ್ಗೆ ಇರಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಅತಿಥಿಗಳಿಂದ ನಮ್ಮ ಸಂಸ್ಥೆಯ ಶಿಕ್ಷಕ ವೃಂದಕ್ಕೆ ಇದೀಗ ಅಭಿನಂದನೆಗಳನ್ನು ಸಲ್ಲಿಸಿ ಉಡುಗೊರೆಗಳನ್ನು ನೀಡಲಿದ್ದಾರೆ. ಇಲ್ಲಿ ಸಮವಸ್ತ್ರ, ನಮ್ಮ ಟೀಚರ್ಸ್ಗೆ ಬೇಕಾದ ಸಮವಸ್ತ್ರಗಳನ್ನು ಮತ್ತು ಏನು ಬೇರೆ ಏನು ವಸ್ತ್ರ ಬೇಕಾದರೆ ಅವರು ತೆಗೆದುಕೊಳ್ಳಿ ಅಂತ ಹಣವನ್ನು ನಮ್ಮ ಟ್ರಸ್ಟಿ, ನಮ್ಮ ಸ್ಕಂದ ಎಲೆಕ್ಟ್ರಿಕಲ್ಸ್ನ ಮಾಲಕರಾದಂಥ ನಮ್ಮ ಸಾನ್ನಿಧ್ಯದಲ್ಲಿ ದೊಡ್ಡ ಸಹಾಯ ಮಾಡಿದಂಥವರು ಶ್ಯಾಮ್ ಪ್ರಕಾಶ್ ಮತ್ತು ಅವರ ಶ್ರೀಮತಿ ಕೂಡ ನಮ್ಮ ಟ್ರಸ್ಟಿ ಆಗಿದ್ದಾರೆ, ಕೊಟ್ಟಿದ್ದಾರೆ. ನಾವು ವಂದಿಸ್ತೇವೆ. ಇದು ಬರೀ ಅವರಿಗೆ ಒಂದು ಸಮಾಧಾನ ಕೊಡಲಿಕ್ಕಾಗಿ ಈ ವ್ಯವಸ್ಥೆಗಳು. ಮತ್ತು ಅದೇ ರೀತಿ ದೇವದತ್ತ ರಾವ್, ನಮ್ಮ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ದೇವದತ್ತ ರಾವ್ ಒಂದು ನಗದು ಬಹುಮಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ
ನಾವು ಕೊಡಬೇಕು ಅಂತ ಹೇಳಿಕೊಂಡು ಸುಮನ್ ಸರ್, ಪ್ರಸಾದ್ ಸರ್ ಮತ್ತು ಜಸಿಂತಾ ಮೇಡಮ್ ಹಾಗೆ ಪ್ರಕಾಶನ್ ತಾವೆಲ್ಲರೂ ನಿಂತ್ಕೊಂಡು ಇದನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ಹೆಸರುಗಳನ್ನು. ಅದೇ ರೀತಿ ರೋಷನ್ ಸರ್ ಕೂಡ ಏನು ಶಿಕ್ಷಕ ವೃಂದಕ್ಕೆ ಒಂದು ಉಡುಗೊರೆ ನೀಡಬೇಕು ಅಂತ ಉಡುಗೊರೆ ತಂದಿದ್ದಾರೆ, ಅದನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೇವೆ. ಮಾತ್ರ ಅಲ್ಲ, ನಮ್ಮ ಅತಿಥಿಗಳು ಬರುವ ಮೊದಲು ನಾವು ಗೇಮ್ಸ್ ಮಾಡಿದೆವು ಟೀಚರ್ಸ್ನವರಿಗೆಲ್ಲ. ಆ ಗೇಮ್ಸಿನ ಪ್ರೈಸಸ್ ಆಲ್ರೆಡಿ ಕೊಟ್ಟಾಗಿದೆ. ಈಗ ಇದನ್ನ ಕೊಡ್ತಕ್ಕಂಥ ವ್ಯವಸ್ಥೆ. ಶ್ರೀಮತಿ ಮಲ್ಲಿಕಾ ಹೆಸರು ಕರೆದಾಗೆ ಆದಷ್ಟು ಬೇಗ ಮುಂದೆ ಬರೋದು, ಅತಿಥಿಗಳಿಂದ ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಮತಿ ಮಲ್ಲಿಕಾ, ಅಕ್ಷತಾ, ಶ್ರೀಮತಿ ಅಕ್ಷತಾ, ಶ್ರೀಮತಿ ಅಕ್ಷತಾ, ಶ್ರೀಮತಿ ಸಂಗೀತ, ಶ್ರೀಮತಿ ಸಂಗೀತ, ಶ್ರೀಮತಿ ಹೆಲೆನ್ ಸೆರಾವೋ, ಶ್ರೀಮತಿ ಸಂಗೀತ, ಶ್ರೀಮತಿ ಹೆಲೆನ್ ಸೆರಾವೋ, ಕುಮಾರಿ ಗೀತಾ, ಕುಮಾರಿ ಗೀತಾ, ಶ್ರೀಮತಿಯ ಆದರೆ ಇಲ್ಲಿ ಆಗಲೇ ಇಲ್ಲ ಅವರು, ಪಾಪ ಕುಮಾರಿ ಅಂತ ತೆಗಿಲಿಲ್ಲ. ಶ್ರೀಮತಿ ಗೀತಾ, ಶ್ರೀಮತಿ ಸುರೇಖಾ ಅಲ್ವಾ? ಅವಳು ಕುಮಾರಿಯಾ? ಅದು ಆಚೆ ಈಚೆ ಮಾಡಿದ್ದಾರೆ ಇಲ್ಲಿ. ಮುಂದೆ ಶ್ರೀಮತಿ ಸುರೇಖಾ, ಶ್ರೀಮತಿ ಲತಾ ಕೆ, ಟೀಚರ್ ಸೈಡ್, ಶ್ರೀಮತಿ ಲತಾ ಕೆ, ಶ್ರೀಮತಿ ಜಾನಕಿ, ಶ್ರೀಮತಿ ಜಾನಕಿ, ಶ್ರೀಮತಿ ಶಂಕರಿ, ಶ್ರೀಮತಿ ಭಾರತಿ, ಶ್ರೀಮತಿ ಭಾರತಿ, ಶ್ರೀಮತಿ ಕುಸುಮಾವತಿ, ಶ್ರೀ ಅಭಿಲಾಷ್ ಜೋಸೆಫ್, ಶ್ರೀ ಅಭಿಲಾಷ್ ಜೋಸೆಫ್, ಶ್ರೀಮತಿ ಜಾನಕಿ ಆಗ ಕರೆದಿದ್ದೇನೆ, ಬರಲಿಲ್ಲ ಅವರು. ಓಕೆ, ಸ್ವಲ್ಪ ಲೇಟ್ ಅವರು. ಹೌದು, ಧನ್ಯವಾದಗಳು. ಧನ್ಯವಾದಗಳು. ಓವರ್ ಟು ಅಭಿಲಾಷ್ ಸರ್. ನಮ್ಮ ವಾಹನ ಚಾಲಕರಾಗಿರ್ತಕ್ಕಂಥ ಗುರು ಅವರು ಬರಲಿಲ್ಲ. ಬಂದ ನಂತರ ಅವರಿಗೆ ನಮ್ಮ ಮಲ್ಲಿಕ್ ಅವರದನ್ನು ಹಸ್ತಾಂತರಿಸಬೇಕು. ಅದೇ ರೀತಿ ಅವರ ಅಸಿಸ್ಟೆಂಟ್ ವಾಹನ ಚಾಲಕರಾಗುವ ದೀಪಕ್ ಪೂಜಾರಿ ಮುಖ್ಯ ಪ್ರಧಾನರು, ಅವರ ಅಸಿಸ್ಟೆಂಟ್ ಗುರು ಅವರಿಗೆ ಮಲ್ಲಿಕ್ ಅವರದನ್ನು ಹಸ್ತಾಂತರಿಸಬೇಕು. ಧನ್ಯವಾದಗಳು ಸರ್. ಮುಂದೆ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಮಿಸ್ಟರ್ ಸುಮಂತ್ ಕುಮಾರ್ ಜೈನ್, ಚೇರ್ಮನ್ ಎಕ್ಸೆಲ್ ಇನ್ಸ್ಟಿಟ್ಯೂಷನ್ಸ್ ಗುರುವಾಯನಕೆರೆ ವಿರುದ್ಧ ಉದ್ಘಾಟನಾ ಸಂದೇಶ. ಸ್ಥಳ ಸಾನ್ನಿಧ್ಯ ದೇವದೇವರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸನರಾಗಿರುವಂತಹ ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್ನ ಅಡ್ಮಿನಿಸ್ಟ್ರೇಟರ್ ಆಗಿರುವಂತಹ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರೇ, ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂತಹ ನನ್ನ ಮಿತ್ರರು ಆಗಿರುವಂತಹ ಪ್ರಸಾದ್ ರವರೇ, ಹಾಗೆ
ಶ್ರೀ ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ ಮಹಾಬಲ ಮಾರ್ಲರವರೇ, ಹಾಗೆ ವೇದಿಕೆ ಮೇಲೆ ಹಾಜರಾಗಿರುವಂತಹ ಎಲ್ಲ ಗಣ್ಯರೇ, ಸಾನ್ನಿಧ್ಯ ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಇದೊಂದು ಅತ್ಯಂತ ಭಾವನಾತ್ಮಕ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ನಾನು ಒಂದು 10 ವರ್ಷ ಉಪನ್ಯಾಸಕನಾಗಿ, ಟೀಚರ್ ಆಗಿ, ಲೆಕ್ಚರರ್ ಆಗಿ ಆಳ್ವಾಸ್ ಮೂಡುಬಿದಿರೆಯಲ್ಲಿ ಕೂಡ ವರ್ಕ್ ಮಾಡಿದ್ದೆ. ಆಮೇಲೊಂದು 6 ವರ್ಷದಿಂದ ನಮ್ಮದೇ ಸಂಸ್ಥೆಯಲ್ಲಿ ಕೂಡ ಟೀಚರ್ ಆಗಿ ಕೂಡ ನಾನು ವರ್ಕ್ ಮಾಡಿದ್ದವ. ನಾವು ಯಾವತ್ತೂ ಕೂಡ ಟೀಚರ್ ಅಂತ ಹೇಳಿದರೆ ಮಕ್ಕಳಲ್ಲಿ ದೇವರನ್ನು ನೋಡುವರು ನಾವು. ಹಾಗಾಗಿ ಇಂಥ ಒಂದು ಶಿಕ್ಷಕರ ದಿನಾಚರಣೆಯನ್ನು, ಅದು ಕೂಡ ಇಂಥ ಸಾನ್ನಿಧ್ಯ ಕೇಂದ್ರದಲ್ಲಿ ಆಚರಿಸಿರುವಂಥದ್ದು ತುಂಬ ಒಂದು ಅರ್ಥಪೂರ್ಣವಾದಂತಹ ಕೆಲಸ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಬಹುಶಃ ನಾನು ಇಂಥ ಒಂದು ಕೇಂದ್ರಕ್ಕೆ ಪ್ರಥಮ ನನ್ನ ವಿಸಿಟ್ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನನಗೆ ಒಂದು ಭಾವನಾತ್ಮಕವಾಗಿ ತುಂಬ ಒಂದು ಹೃದಯ ತುಂಬಿ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಶಿಕ್ಷಕರಾಗಿ ನನಗೆ ಕಷ್ಟ ಗೊತ್ತಿದೆ. ನಾನೊಬ್ಬ ಟೀಚರ್ ಆಗಿ ಕೆಲವು ಸರ್ತಿ ಟೀಚರ್ ಆದವರು ಬೆಳಿಗ್ಗೆ ಎಷ್ಟೋ ದಿವಸ ನಾನು ಕ್ಲಾಸ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿಂದ ಬಂಗಾಡಿ ನನ್ನ ಮನೆ ಮೂಡುಬಿದಿರೆಗೆ ಹೋಗ್ತಿರುವಾಗ ಎಷ್ಟೋ ದಿವಸ ಬೆಳಿಗ್ಗೆ ತಿಂಡಿ ಇಲ್ಲದೆ ಮಧ್ಯಾಹ್ನವರೆಗೆ ಕೂಡ ಉಪವಾಸ ಇದ್ದು ಕೂಡ ಪಾಠ ಮಾಡಿದ್ದೇವೆ. ನಮ್ಮ ಮಕ್ಕಳ ಸ್ವಂತ ಮಕ್ಕಳಿಗಿಂತಲೂ ಕೂಡ ನಮ್ಮಲ್ಲಿ ಓದುವಂಥ ವಿದ್ಯಾರ್ಥಿಗಳೇ ನಮಗೆ ಸರ್ವಸ್ವ ಅಂತ ಹೇಳಿ ಮಾಡುವಂಥ ಟೀಚರ್ಸ್ಗಳು ನಾವೆಲ್ಲರೂ. ಹಾಗಾಗಿ ಮಕ್ಕಳು ಕೂಡ ಹಾಗೆ. ದೇವರು ಒಂದು ಮಾತಿದೆ, ದೇವರನ್ನು ತೋರಿಸ್ಕೊಟ್ಟವರು ಯಾರು ಅಂತ ಹೇಳಿದರೆ ಗುರುಗಳು. ಹಾಗಾಗಿ ನನ್ನ ನಮಸ್ಕಾರ, ಮೊದಲನೇ ನಮಸ್ಕಾರ ಯಾರಿಗೆ ಅಂತ ಹೇಳಿದರೆ ಗುರುಗಳಿಗೆ ಅಂತ ಹೇಳಿದರು, ಹಿರಿಯರು. ಹಾಗಾಗಿ ಅದು ಕೂಡ ಇಂಥ ಒಂದು ವಿಶೇಷ ಶಕ್ತಿಯುಳ್ಳಂತಹ ಮಕ್ಕಳೊಟ್ಟಿಗೆ ಕಾರ್ಯಕ್ರಮ ಇದು ಸೇವೆಯನ್ನು ಸಲ್ಲಿಸ್ತಿರುವಂಥ ಟೀಚರ್ಸ್ನವರು ನಿಜವಾಗಿಯೂ ಕೂಡ ಅಭಿನಂದನೆಗೆ ಅರ್ಹರಾಗಿದ್ದಾರೆ. ಖಂಡಿತ ನಿಮ್ಮ ಕೆಲಸವನ್ನು ಒಂದು ದೇವರ ಕೆಲಸ ಅಂತ ಹೇಳಿ ನೀವು ಅಂದ್ಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾವು ಶಿಕ್ಷಕರಾದವರು ಈಗ ಒಂದು ಪ್ರತಿಯೊಬ್ಬರು ಕೂಡ ನಾವು ಮನುಷ್ಯರಾಗಿ ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ನಾವು ಬೇರೆ ಬೇರೆ ರೀತಿಯ ಲಾಭಗಳನ್ನು ನಾವು ನೋಡ್ತೇವೆ. ಆರ್ಥಿಕ ಲಾಭಗಳಿರ್ಬೋದು, ಬೇರೆ ಬೇರೆ ರೀತಿಯ ಲಾಭಗಳು. ಆದರೆ ಒಬ್ಬ ಶಿಕ್ಷಕನಾಗಿ ನಮಗೆ ಆರ್ಥಿಕ ಲಾಭ ಎಷ್ಟಾಗ್ತದೆ ಗೊತ್ತಿಲ್ಲ, ಆದರೆ ಪುಣ್ಯದ ಲಾಭ ಅಂತೂ ಖಂಡಿತ ಆಗ್ತದೆ. ಪುಣ್ಯ ಅಂತ ಹೇಳುವಂಥದ್ದು, ಈಗ ನಾವು ದೇವಸ್ಥಾನ, ಮಸೀದಿ, ಚರ್ಚ್, ಬಸದಿಗಳಿಗೆ ಹೋಗೋದು ಯಾಕೆ ಅಂತ ಹೇಳಿದರೆ ನಮ್ಗೆ ಸ್ವಲ್ಪ ಪುಣ್ಯ ಬರಲಿ, ಮಾನಸಿಕವಾಗಿ ನೆಮ್ಮದಿ ಸಿಗಲಿ ಅಂತ ಹೇಳುವ ಕಾರಣಕ್ಕೆ ನಾವು ಈ ದೇವಸ್ಥಾನ, ಬಸದಿ, ಮಸೀದಿ, ಚರ್ಚ್ಗಳಿಗೆ ಹೋಗುವಂಥದ್ದು ಇರ್ಬೋದು. ಆದರೆ ಒಬ್ಬ ಶಿಕ್ಷಕನಿಗೆ ಯಾವುದ್ರಲ್ಲಿ ನೆಮ್ಮದಿ ಸಿಗ್ತದೆ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದ್ರಲ್ಲಿ ಒಂದು ನೆಮ್ಮದಿ. ಅದರಲ್ಲಿ ಕೂಡ ಇಂಥ ವಿಶೇಷ ಶಕ್ತಿಯುಳ್ಳಂಥ ಮಕ್ಕಳಿಗೆ ಒಂದು ನಿಮ್ಮ ಪುಣ್ಯದ ಕೆಲಸವನ್ನು ಮಾಡ್ತಿದ್ದೀರಿ ಅಂತ ಹೇಳಿದರೆ ಖಂಡಿತ ನಿಮ್ಮ ಒಂದು ಕಷ್ಟ ನನಗೂ ಅರ್ಥ ಆಗ್ತದೆ. ಎಷ್ಟೋ ಮಕ್ಕಳಿಗೆ ಒಂದು ನಿಮ್ಮ ಸಾಮರ್ಥ್ಯವನ್ನು ಎಲ್ಲ ರೀತಿಯಲ್ಲಿ ಕೂಡ ಮಕ್ಕಳನ್ನು ಒಂದು ವಿಶೇಷ ಒಂದು ನಿಮ್ಮ ಸಾಮರ್ಥ್ಯಕ್ಕೆ ಖಂಡಿತವಾಗಿ ಕೂಡ ನಾವು ಯಾವತ್ತೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇಂತಹ ಕಾರ್ಯಕ್ರಮಗಳನ್ನು ನಡೆಸ್ತಿರುವಂತಹ ಸಾನ್ನಿಧ್ಯ ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಎಲ್ಲ ಸದಸ್ಯರುಗಳು, ಹಾಗೆ ನಮ್ಮ ಇಂದಿನ ಶ್ರೀ ಗಣೇಶ್ ಸೇವಾ ಟ್ರಸ್ಟ್ನವರಿಗೆ, ಹಾಗೆ ಪತ್ರಕರ್ತ ಸಂಘದವರಿಗೆ ಎಲ್ಲರಿಗೂ ಕೂಡ ನಿಜವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ನಮ್ಮಂಥ ಶಿಕ್ಷಣ ಸಂಸ್ಥೆಯವರು ಯಾವತ್ತೂ ಕೂಡ ಇಂತಹ ಒಂದು ಸಾಮಾಜಿಕವಾಗಿ ಇರುವಂಥ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಮಾಡಲೇಬೇಕು. ಇದು ನಮ್ಮ ಒಂದು ಕರ್ತವ್ಯ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಾನಂತೂ ಒಂದು 5-6 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಬಂದ ಯಾವುದೇ ಒಂದು ಲಾಭ ಇರ್ಬೋದು, ಅದನ್ನು ನಮ್ಮಲ್ಲಿರೋ ವಿದ್ಯಾರ್ಥಿಗಳಿಗೆ, ನಮ್ಮ ಸಂಸ್ಥೆಯ ಡೆವಲಪ್ಮೆಂಟಿಗೆ, ಅಥವಾ ನಮ್ಮ ಇಂಥ ಒಂದು ಸಾಮಾಜಿಕ ಕಾರ್ಯಕ್ರಮಕ್ಕೆ ನಾವು ಯೂಸ್ ಮಾಡ್ತಿದ್ದೇವೆ. ಯಾವುದು ಕೂಡ ನಮ್ಮಲ್ಲಿ ಸ್ವಾರ್ಥ ಇಲ್ಲ. ಹಾಗಾಗಿ ನಮಗೆ ಕೂಡ ದೇವರು ಅನುಗ್ರಹ ಮಾಡಿರುವುದು ಅಂತ ಹೇಳಿ ನಾನು ನಂಬಿದ್ದೇನೆ. ಹಾಗಾಗಿ ನಮ್ಮಂಥ ಒಂದು ಸಂಸ್ಥೆಗಳು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ನಮಗೂ ಕೂಡ ಒಂದು ಪುಣ್ಯ ಸಿಗುವಂಥ ಅವಕಾಶ ನೀವು ಕಲ್ಪಿಸಿಕೊಟ್ಟಿದ್ದೀರಿ ಸರ್. ಸಾನ್ನಿಧ್ಯದ ಎಲ್ಲರಿಗೂ ಕೂಡ, ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ನಮ್ಮ ಪ್ರಸಾದ್ರವರು, ಅವ್ರು ಮೊನ್ನೆ ನನಗೆ ಸಿಗುವಾಗಲೂ ಹೇಳಿದರು ನೀವು ಬರಬೇಕೊಮ್ಮೆ ಅಂತೇಳಿ. ಎಲ್ಲರಿಗೆ, ಅದರಲ್ಲಿ ಕೂಡ ಗಣೇಶ ಸೇವಾ ಟ್ರಸ್ಟ್ನವರಿಗೆ ಖಂಡಿತ ನಾನು ಯಾವತ್ತೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ನನ್ನ ಲೆಕ್ಕದಲ್ಲಿ ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ ಬೇಕಾದಂಥ ಯಾವುದೇ ಸಾಮಗ್ರಿಗಳು ಬೇಕಾದರೂ ಕೂಡ 1 ಲಕ್ಷದಷ್ಟು ಮೊತ್ತದ ಸಹಾಯವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಖಂಡಿತವಾಗಿ ಕೂಡ ಇಲ್ಲಿ ಬಂದಾಗ ಜೀವನ ಅಂದರೆ ಏನು, ಲೈಫ್ ಅಂದರೆ ಏನು, ಅಥವಾ ಒಂದು ಇಂಥ ಮಕ್ಕಳಲ್ಲಿ ಕೂಡ ನಾವು ದೇವರನ್ನು ಕಾಣುವಂಥ ಮನುಷ್ಯರಾಗಬೇಕು. ನಾವು ಖಂಡಿತವಾಗಿ ಕೂಡ ನಮ್ಮ ಕೈಯಲ್ಲಾದಂತಹ ಸಪೋರ್ಟನ್ನು ಸಾಮಾಜಿಕವಾಗಿ ಮಾಡೋ ಮುಖಾಂತರ
ನಾವು ಕೂಡ ಒಂದು ಪುಣ್ಯಕ್ಕೆ ಭಾಗವಹಿಸಬೇಕು ಅಂತ ಎಲ್ಲರಿಗೂ ಕೂಡ ನಾವು ಪ್ರಾರ್ಥನೆ ಮಾಡುವಂಥದ್ದು. ನಾನು ನಮಗೆ ಹೇಳಿದರು ಸಾನ್ನಿಧ್ಯ ಮಂಗಳೂರಿನಲ್ಲಿ ಹೆಚ್ಚಿನ ಅಂಶ 200ರಷ್ಟು ವಿದ್ಯಾರ್ಥಿಗಳು ರೆಸಿಡೆನ್ಷಿಯಲಲ್ಲಿ ಓದ್ತಾ ಇದ್ದಾರೆ ಅಂತೇಳಿ, ಕಲಿತಾ ಇದ್ದಾರೆ ಅಂತೇಳಿ. ಖಂಡಿತವಾಗಿ ಕೂಡ ಅದೊಂದು ಅಸಾಧಾರಣ ಕೆಲಸ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಲ್ಲಿಗೂ ಬರ್ತೇವೆ ನಾವು ಖಂಡಿತವಾಗಿ ಕೂಡ. ನಾವು ನಮ್ಮಂಥ ಒಂದು ಒಳ್ಳೆ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಮಾಡುವವರು. ಯಾಕೆಂದರೆ ನಾನೊಬ್ಬ ಶಿಕ್ಷಕನಾಗಿ, ನಾನೊಬ್ಬ ಸಂಸ್ಥೆ ಅಧ್ಯಕ್ಷನಾಗಿ ನಾವು ಮಾಡ್ತಿರೋದು ಕೂಡ ಸಮಾಜಕ್ಕೆ ಅಂತ ಹೇಳುವಂಥ ಒಂದು ಒಳ್ಳೆಯ ಭಾವನೆಯಲ್ಲಿ ನಾವು ಮಾಡ್ತಿರುವಂಥದ್ದು. ಯಾಕಂದರೆ ನಾವು ಓದಿದಂಥ ಸಂಸ್ಥೆಯಲ್ಲಿ ರತ್ನಮಾನಸದಲ್ಲಿ ನಾನು ಓದಿದವ, ಸಿದ್ಧವನದಲ್ಲಿ ಓದಿದವ. ಅಲ್ಲಿ ಓದುವಾಗ ಪರಮ ಪೂಜ್ಯ ಕಾವಂದರ ಒಂದು ಆಶೀರ್ವಾದದಲ್ಲಿ ನಾವು ಬೆಳೆದವರು. ಓದೋ ಸಂದರ್ಭದಲ್ಲಿ ತುಂಬ ಕಷ್ಟ ನಮಗೆ ಕೂಡ ಒಂದು ಸಂದರ್ಭದಲ್ಲಿ ನಾವು ಸಣ್ಣ ಹುಲ್ಲಿನ ಮನೆಯಲ್ಲಿ ನಾನು ಹುಟ್ಟಿದವ. ಊಟಕ್ಕೂ ಕೂಡ ಕಷ್ಟದ ಸಂದರ್ಭದಲ್ಲಿ ನಮಗೆ ಕೂಡ ಒಂದು ದಾರಿದೀಪ ಆದವರು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು ದೀಪದಿಂದ ದೀಪವನ್ನು ಹಚ್ಚಬೇಕು ಅಂತ ಹೇಳಿ. ಹಾಗಾಗಿ ನಾವು ಅವರಿಂದ ಮಾರ್ಗದರ್ಶನ ಪಡೆದವರು. ಹಾಗಾಗಿ ಖಂಡಿತವಾಗಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೂಡ ಅಂಥ ಒಳ್ಳೆ ಕೆಲಸವನ್ನೇ ಮಾಡ್ತಿರುವಂಥದ್ದು. ಯಾಕಂದರೆ ನಮ್ಮಲ್ಲಿ 2 ವರ್ಷ ವಿದ್ಯಾರ್ಥಿಗಳು ಓದಿ ಹೋದಾಗ ಅವರೊಂದು ಡಾಕ್ಟರ್ ಆಗಿ ಇಂಜಿನಿಯರ್ ಆದರೆ ಮಾತ್ರ ಸಾಕಾಗೋದಿಲ್ಲ. ದೇಶದೊಂದು ಒಳ್ಳೆಯ ಪ್ರಜೆಗಳಾಗಬೇಕು, ಅಪ್ಪ ಅಮ್ಮನಿಗೊಂದು ಒಳ್ಳೆಯ ಆಸ್ತಿ ಆಗಬೇಕು, ಅದು ತುಂಬ ಇಂಪಾರ್ಟೆಂಟ್. ಅಷ್ಟು ಮಾತ್ರ ಅಲ್ಲ, ಇಂಥ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾನೇ ಒಂದು ಮುಂದುವರೆದಾಗ ನಮ್ಮಲ್ಲಿಗೊಂದು ವಿದ್ಯಾರ್ಥಿಗಳು ಕೂಡ ಅದರಲ್ಲಿ, ಈಗ ನಮ್ಮಲ್ಲೊಂದು 2,500 3,000 ವಿದ್ಯಾರ್ಥಿಗಳಿದ್ದರೆ ಅದರಲ್ಲಿ ಒಂದು 10% ಅಂತ ಹೇಳಿದ್ರು ಕೂಡ 300ರಷ್ಟು ವಿದ್ಯಾರ್ಥಿಗಳು ಕೂಡ ನಮ್ಮಿಂದ ಒಳ್ಳೆಯ ಕೆಲಸವನ್ನು ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ಕಲಿತ್ರೆ ಖಂಡಿತ ನಾವು ಒಂದು ಶಾಲೆಯನ್ನು ಅಥವಾ ನಮ್ಮ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಾವು ಮಾಡ್ತಿರುವಂಥ ಕೆಲಸಕ್ಕೆ ಸಾರ್ಥಕತೆಯ ಭಾವನೆ ಬರ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ, ಮುಖ್ಯವಾಹಿನಿಗೆ ತರುವಂಥದ್ದು ತುಂಬ ಒಂದು ಒಳ್ಳೆಯ ಕೆಲಸ. ಯಾಕೆಂತ ಹೇಳಿದರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಹೆಚ್ಚಾಗಿ ನಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಇಂಥ ಒಂದು ಅವಕಾಶ ಏನಾದರೂ ಸಮಸ್ಯೆಗಳಿದ್ದಾಗ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡುವಂಥ ಒಳ್ಳೆ ಕೆಲಸವನ್ನು ನೀವು ಮಾಡ್ತಿರೋದ್ರಿಂದಾಗಿ ನಾವು ಯಾವತ್ತೂ ಕೂಡ ನಿಮ್ಮೊಟ್ಟಿಗೆ ಇರ್ತೇವೆ ಅಂತ ಹೇಳ್ತಾ, ಇಂಥ ಅವಕಾಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ನಾನು ದೇವರ ಹತ್ರ ಖಂಡಿತ ನಿಮಗೆ ಎಲ್ಲರಿಗೂ ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಭಕ್ತಿಯಿಂದ ನಾನು ನಂಬಿರುವಂಥ ಎಲ್ಲ ದೇವರುಗಳಿಗೆ ನಮಸ್ಕರಿಸುತ್ತಾ, ನಿಮ್ಮಲ್ಲಿ ನಾನು ಖಂಡಿತ ನನ್ನ ನಂಬಿದ ಎಲ್ಲ ದೇವರುಗಳನ್ನು ನಿಮ್ಮ ಮುಖದಲ್ಲಿ ನಾನು ನೋಡ್ತೇನೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮುಂದೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಪ್ರಸಾದ್, ಅಧ್ಯಕ್ಷರು ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ, ಇವರಿಂದ ಹಿತನುಡಿ. ಎಲ್ರಿಗೂ ನಮಸ್ಕಾರ. ಸಾನ್ನಿಧ್ಯ ಕೇಂದ್ರ ಉಜಿರೆ ಇಲ್ಲೊಂದು ಓಣಂ ಹಾಗೂ ಶಿಕ್ಷಕರ ದಿನಾಚರಣೆ ಎನ್ನುವ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಕ್ಸೆಲ್ ಸಂಸ್ಥೆಯ ಸುಮನ್ ಸರ್ ಅವರೇ, ಅದೇ ರೀತಿ ವಸಂತ್ ಸರ್ ಅವರೇ ಸೇರಿದಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧುಗಳೇ, ಪುಟ್ಟ ಮಕ್ಕಳೇ, ಪತ್ರಕರ್ತ ಮಿತ್ರರೇ, ಇವತ್ತು ಒಂದು ಉತ್ತಮ ಕಾರ್ಯಕ್ರಮ ನಮ್ಮ ಇಲ್ಲಿ ಸಾನ್ನಿಧ್ಯ ಕೇಂದ್ರದಲ್ಲಿ ನಡೀತಿದೆ. ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂತ ಹೇಳಿದರೆ ವಸಂತ್ ಸರ್ ಆಗ ಹೇಳಿದರು, ಈ ಒಂದು ಸಾನ್ನಿಧ್ಯದ ಉದ್ದೇಶ ಏನು, ಸಾನ್ನಿಧ್ಯ ಯಾವ ರೀತಿ ಬೆಳೀತಿದೆ, ಯಾವ ರೀತಿಯ ಸಹಕಾರದಲ್ಲಿ ಬೆಳೆಯುತ್ತಿದೆ ಎನ್ನುವ ಬಗ್ಗೆ ವಸಂತ್ ಸರ್ ಅದರ ಪ್ರಸ್ತಾವನೆಯಲ್ಲಿ ವಿಚಾರ ಹೇಳಿದರು. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಡೆಯುವಂಥ ಸಾನ್ನಿಧ್ಯ ಕಾರ್ಯಕ್ರಮ ಮತ್ತಷ್ಟು ಒಂದು ಅರ್ಥ ಬಂದದ್ದು ಹೇಗೆ ಅಂತ ಹೇಳಿದರೆ, ನಮ್ಮ ಸುಮಂತ್ ಸರ್ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಅವರನ್ನು ಕರೆದದ್ದು. ಸಾಧಾರಣ ಎಲ್ಲ ವಿಚಾರವನ್ನು ಒಂದು ಹೇಳಿದರು ಅವರು. ನಾವು ತುಂಬ ವೇದಿಕೆಯಲ್ಲಿ ಒಟ್ಟಾಗಿದ್ದೇವೆ. ಅವರು ಹೇಳುವಂಥದ್ದು ಅವರ ಕಥೆಯನ್ನೇ ಮಕ್ಕಳಿಗೆ ಆಗಲಿ ಯಾವುದೇ ಒಂದು ಸಭೆಯಲ್ಲಿ ಹೇಳುವಂಥದ್ದು. ಅವರು ಒಂದು ಮುಲಿ ಹುಲ್ಲಿನ ಮನೆಯಲ್ಲಿ ಬೆಳೆದವನು ಇವತ್ತು ಯಾವ ರೀತಿ ಒಂದು ಉನ್ನತ ಮಟ್ಟಕ್ಕೆ ಏರಿದ್ದೇನೆ ಅನ್ನೋದನ್ನು ಇದನ್ನೇ ಎಲ್ಲ ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಸುಮನ್ ಸರ್ ಮಾಡಿದ್ದಾರೆ. ಇವತ್ತು ಅವರು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರು ಈಗಾಗಲೇ ಈ ಸಾನ್ನಿಧ್ಯದ ಅವರು ಮಾತಾಡುವಾಗ ಸ್ವಲ್ಪ ಭಾವುಕರಾದರು. ನಾನು ನೋಡ್ತಾ ಇದ್ದೇನೆ ಅವರನ್ನು. ಯಾಕಂತ ಹೇಳಿದರೆ ಶಿಕ್ಷಕರು ಭಾವುಕರು ಯಾವಾಗ ಆಗ್ತಾರೆ ಅಂತ ಹೇಳಿದರೆ, ಅವರು ಸಾಧಾರಣ ಒಂದು 3,000 ಮಕ್ಕಳ ವಿದ್ಯಾರ್ಥಿಗಳು ಅವರ ಒಂದು ಕ್ಯಾಂಪಸ್, ಅವರ ಇನ್ಸ್ಟಿಟ್ಯೂಟಲ್ಲಿ ಇದ್ದಾರೆ. ಅವರೀಗ ಇಲ್ಲಿ ಮಾತಾಡುವಾಗ ಸ್ವಲ್ಪ ತಡವರಿಸಿ ಮಾತಾಡೋದ್ರೆ ಅವರಿಗೆ ಭಾವುಕ ಇದೆ. ಯಾಕಂದರೆ ಇಲ್ಲಿ ಕೆಲವು ಮಕ್ಕಳ ಇದನ್ನೆಲ್ಲ ನೋಡುವಾಗ ಇವತ್ತು ಇಲ್ಲಿ ಒಂದು ಶಿಕ್ಷಕರ ದಿನಾಚರಣೆ. ಯಾಕಂದರೆ ಮೊನ್ನೆ ನಾವು ರಕ್ಷಾಬಂಧನ ಕಾರ್ಯಕ್ರಮವನ್ನು ಕೂಡ ನಾವು ಪತ್ರಕರ್ತರ ಸಂಘ ಇಲ್ಲಿ ಮಾಡಿದ್ದೇವೆ. ಇದಕ್ಕೆಲ್ಲ ಕಾರಣಕರ್ತರಂದರೆ ನಾವು ಮುನ್ನನ್ ಅಂತ ಕರೆಯೋದು, ನಮ್ಮ ಲಾಯ್ಲದ ಮುನ್ನನ್ ಅಂತ ಕರೆಯೋದು ಅವರನ್ನು. ಮೊನ್ನೆ ಕೂಡ ಫೋನ್ ಮಾಡಿದರು, ಬೆಳ್ತಂಗಡಿ ಪತ್ರಕರ್ತರ ಸಂಘ
ಇಲ್ಲೊಂದು ರಕ್ಷಾಬಂಧನ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ. ಯಾಕಂತೇಳಿ ನಿಮಗೆ ಗೊತ್ತಿರ್ಬೋದು ಎಲ್ರಿಗೂ, ಪತ್ರಕರ್ತರು ಅಂತ ಹೇಳಿದರೆ ತಾಲೂಕಿನ ಒಂದು 20 ಸದಸ್ಯರು, ಇಡೀ ತಾಲೂಕು ದೊಡ್ಡ ತಾಲೂಕು, 81 ಗ್ರಾಮಗಳನ್ನೊಳಗೊಂಡಂತಹ ಬೆಳ್ತಂಗಡಿ ತಾಲೂಕಲ್ಲಿ ನಾವು ಒಂದು 20 ಮಂದಿ ಪತ್ರಕರ್ತರು ಇರುವಂಥದ್ದು ಸರ್. ಗೊತ್ತಿರ್ಬೋದು ಕಾರ್ಯಕ್ರಮದ ಒತ್ತಡ ಹೇಗಿದೆ. ಇವತ್ತು ಕೂಡ ಎಲ್ಲರೂ ಬರಬೇಕಿತ್ತು, ಆದರೂ ಕಾರ್ಯಕ್ರಮದ ಒತ್ತಡ, ಅದಲ್ಲದೆ ಕೆಲವೊಂದು ವಿಚಾರ, ಈಗ ಒಂದು 2-3 ತಿಂಗಳಲ್ಲಿ ಬೆಳ್ತಂಗಡಿ ನಡೆಯುವಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಯಾವ ರೀತಿ ಆ ಕೆಲಸದ ಒದ್ದಾಟದಲ್ಲಿ ನಾವು ಇದ್ದೇವೆ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಅದರಿಂದಾಗಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದರೂ ಯಾವತ್ತೂ ಮುನ್ನ ಹತ್ರ ಹೇಳಿದ್ದೇನೆ, ನಾವು ಎಷ್ಟು ಜನ ಬರ್ತೀರಂತ ಕೇಳಿದರು. ನಾವು ಎಷ್ಟು ಜನ ಅಂತಲ್ಲ ಬರ್ತೇವೆ, ಆದರೂ ಎಲ್ಲರೂ ನಿಮ್ಮೊಟ್ಟಿಗೆ ನಾವು ಇರ್ತೇವೆ ಅಂತ ಹೇಳಿದ್ರಿ. ನಮಗೆ ತುಂಬ ಸಂಘ ಸಂಸ್ಥೆಗಳಿಂದ ನಮಗೆ ಸಹಕಾರಕ್ಕಾಗಿ ಫೋನ್ ಬರ್ತದೆ, ನಿಮ್ಮದೊಂದು ಹೆಸರನ್ನು ನಾವು ಪತ್ರಕರ್ತರ ಸಂಘವನ್ನು ನಮ್ಮ ಒಂದು ಸಂಘದೊಟ್ಟಿಗೆ ಒಂದು ಕಾರ್ಯಕ್ರಮದೊಟ್ಟಿಗೆ ಜೋಡಿಸ್ಬೋದಾ ಅಂತ ಕೇಳ್ತಾರೆ. ನಾವು ಯಾರಿಗೂ ಇದನ್ನು ಕೊಡ್ತಾ ಇಲ್ಲ. ಯಾಕಂತ ಹೇಳಿದರೆ ಅದು ಮತ್ತೆ ನಾಳೆ ಏನಾದರೂ ಅಂದರೆ ನಾವು ರಾಜಕೀಯೇತರವಾಗಿ ಮಾಡುವಂಥ ಒಂದು ರಾಜಕೀಯೇತರ ಇರುವಂಥವ್ರು ಪತ್ರಕರ್ತರು ಅಂತೇಳಿ ರಾಜಕೀಯೇತರ. ಆದರೂ ನಾವು ಮೊನ್ನೆ ಫೋನ್ ಮಾಡಿದ ಕೂಡಲೇ ತಕ್ಷಣವಾಗಿ ನಾವು ಸಂತೋಷದಿಂದ ಒಪ್ಪಿಕೊಡಿ. ಯಾಕಂತ ಹೇಳಿದರೆ ಈ ಕಾರ್ಯಕ್ರಮ ಅಂಥದ್ದು, ಸಾನ್ನಿಧ್ಯ ಅನ್ನೋದು ಒಂದು ದೇವಸ್ಥಾನ ಇದ್ದಾಗೆ. ಮೊನ್ನೆ ನಾನು ಶಿಕ್ಷಕರಿಗೆ ಹೇಳಿದ್ದೆ, ನೀವು ಇಲ್ಲಿ ಮಾಡುವಂಥ ಸರ್ ಕೂಡ ಹೇಳಿದರು, ಸುಮನ್ ಸರ್ ಕೂಡ ಹೇಳಿದರು, ನೀವು ಮಾಡುವಂಥದ್ದು ಇಲ್ಲಿ ವೃತ್ತಿ ಅಲ್ಲ, ಆ ಮಕ್ಕಳ ಸೇವೆ. ನಾನು ಆಗದಿಂದ ಗಮನಿಸಿದೆ. ಯಾಕಂದರೆ ನನಗೆ ಸಹ ಒಂದು ಮಗುವಿನ ನೋವು, ಯಾಕಂದರೆ ನನ್ನ ಗೊತ್ತಿದೆ. ಯಾಕಂತ ಹೇಳಿದರೆ ನನ್ನ ಅಕ್ಕನ ಮಗು ಸುಮಾರು ಒಂದು 17 ವರ್ಷ ಪ್ರಾಯತ್ತು, ಮಲಗದಲ್ಲೇ ಇದೆ ಈಗಲೂ. ನನ್ನ ಸ್ವಂತ ಅಕ್ಕನ ಮಗ ಸುಮಾರೊಂದು 98% ಕೂಡ ಅದು ಇದು ಆಗೋದಿಲ್ಲ. ಹೇಗೆ ಬೆಳಿಗ್ಗೆ ತಂದು ಹೇಗೆ ಮಲಗಿಸಿದೇವೋ ಹಾಗೆ 17 ವರ್ಷ ಆಯಿತು ಗಂಡು ಮಗು. ನನಗೆ ಆ ನೋವು ಗೊತ್ತಿದೆ. ಆ ಮಗುವಿನ ಒಂದು ಸೇವೆ ಮಾಡುವಂಥ ಇರ್ಬೋದು, ಎಲ್ಲ ಕೆಲಸ ಅವಳು ಮಾಡಬೇಕಾಗತ್ತೆ. ಆ ನೋವು ನನಗೆ ಗೊತ್ತಿದೆ. ಇವತ್ತು ಆಗದಿಂದ ನಾವು ನೋಡ್ತಿದ್ದೇವೆ, ಆ ಮಗು ಒಬ್ಬರು ಏನೇನೋ ಕೇಳಿದೆ. ಯಾಕಂತ ಹೇಳಿದ್ರೆ ಎಲ್ಲ ಶಿಕ್ಷಕರು ಆ ಮಕ್ಕಳು ಏನು ತಿಳ್ಕೊಳ್ಳೋದು, ನನ್ನ ತಾಯಿ ಅಂತಲೇ ತಿಳ್ಕೊಳ್ಳೋದು. ಆ ಮಕ್ಕಳನ್ನು ಈಗ ಇವರ ತಂದೆ ತಾಯಿ ಇಲ್ಲಿ ಬಂದಿರಲಿಕ್ಕಿಲ್ಲ, ಎಲ್ಲ ಮಕ್ಕಳ ತಂದೆ ತಾಯಿ ಖಂಡಿತ ಬರಲಿಕ್ಕಿಲ್ಲ. ಆದರೆ ಆ ಟೀಚರ್ಸ್ ಅವರು ಮಾಡುವಂತಹ ಮಕ್ಕಳನ್ನು ಕೇರ್ ಮಾಡುವಂಥದ್ದು, ಏನು ಕೇಳಿದ್ರು ಅದಕ್ಕೆ ಆ ಬೆನ್ನು ಸವರಿ ಹೇಳುವಂಥ, ಅದಕ್ಕೆ ಆ ಒಂದು ಖುಷಿ ಕೊಡುವಂಥ ವಿಚಾರವನ್ನು ಶಿಕ್ಷಕರು ನಿಜವಾಗ್ಲೂ ಯಾರು ಶಿಕ್ಷಕರು ಅಂತ ಹೇಳಿದರೆ ನೀವು ಮೇಡಮ್, ನಿಮ್ಮ ಸೇವೆ ನಿಜವಾಗ್ಲೂ ಯಾವುದೇ ನೀವು ನಿಮಗೆ ಕೈ ಮುಗಿದ್ರೆ ಸಾಕು. ನಾವು ದೇವಸ್ಥಾನದ ಮೊನ್ನೆ ಕೂಡ ಹೇಳಿದ್ದೆ ನಾನು, ನಾವು ದೇವಸ್ಥಾನದ ಹೋಗಿ ಇದು ಮಾಡುವಂಥದ್ದಲ್ಲ, ನಿಮಗೆ ಬಂದು ಕೈ ಮುಗಿದ್ರೆ ಸಾಕು. ಯಾಕಂತ ಹೇಳಿದ್ರೆ ಇಂಥ ಒಂದು ಪುಣ್ಯ ಕೆಲಸವನ್ನು ನೀವು ಮಾಡ್ತಿದ್ದೀರಲ್ವ, ನಿಜವಾದ್ರೂ ಈ ಶಿಕ್ಷಕರ ದಿನಾಚರಣೆ ಇವತ್ತು ಅರ್ಥ ಬಂದಿದೆ ಇದಕ್ಕೆ. ಈಗಾಗಲೇ ಸುಮನ್ ಸರ್ ಹೇಳಿದರು ಸಹಕಾರ ಖಂಡಿತ ಕೊಡ್ತೇನೆ ಅಂತ. ನಾನು ಆಗ ಕೇಳಿದ್ರು ಏನು ಮಾಡ್ಬೋದು ಸರ್ ಅಂತ. ನೀವು ಏನಾದರೂ ಅವಶ್ಯಕತೆ ಇದ್ದರೆ ಖಂಡಿತ ಅವ್ರ ಹತ್ರ ಕೇಳಿ ಕೊಡಿ ಅಂತ. ಯಾಕಂದರೆ ತುಂಬ ಕಡೆಗಳಲ್ಲಿ ಅವರು ತುಂಬ ಒಂದು ವ್ಯವಸ್ಥೆಗಳನ್ನು ಮಾಡಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಕೂಡ ಮೊನ್ನೆ ಕೂಡ ಹೇಳಿದೆ ನಾನು, ಏನಾದರೂ ನಮ್ಮಿಂದ ಏನಾದರೂ ಸಹಕಾರ ಈಗ ಕೇಳಿದೆ, ಏನಾದರೂ ಸಹಕಾರ ಬಿದ್ದರೆ ಖಂಡಿತ ಹೇಳಿ, ನಾವು ಖಂಡಿತ ನಿಮ್ಮೊಂದಿಗೆ ಇರ್ತೇವೆ. ಅದೇ ರೀತಿ ಸಾನ್ನಿಧ್ಯದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಕೂಡ ಎಲ್ಲ ಸಹಕಾರಗಳನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಕೊಡುತ್ತಾ ಮತ್ತೊಮ್ಮೆ ಎಲ್ರಿಗೂ ಈ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಓಣಂ ಹಬ್ಬದ ಶುಭಾಶಯಗಳು ಕೋರುತ್ತಾ ಅವಕಾಶಕ್ಕಾಗಿ ವಂದಿಸಿದೆ. ಧನ್ಯವಾದಗಳು ಸರ್. ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆ ಎಂಡೋಸಲ್ಫಾನ್ ಪ್ರೋಗ್ರಾಮ್ ನೋಡಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಜಸಿಂತಾ ಡಿಸೋಜ ಇವರು ಈ ಒಂದು ಕಾರ್ಯಕ್ರಮದ ಕುರಿತು 2 ಮಾತುಗಳನ್ನು ಆಡಲಿದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ, ಇಲ್ಲಿ ಉಪಸ್ಥಿತರಿರುವ ವಿಶೇಷಚೇತನ ಮಕ್ಕಳಿಗೆ, ಈ ಎಂಡೋಸಲ್ಫಾನ್ ನೋಡಲ್ ಕೇಂದ್ರದ ಶಿಕ್ಷಕಿಯರಿಗೆ, ಸಿಬ್ಬಂದಿ ವರ್ಗದವರಿಗೆ, ಪತ್ರಕರ್ತರಿಗೆ, ಇಲ್ಲಿ ಉಪಸ್ಥಿತರಿರುವ ಈ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ವಂದನೆಗಳು. ಇಂದು ವಿಶೇಷವಾದ ದಿನ, ಓಣಂ ಹಬ್ಬ ಮತ್ತು ಶಿಕ್ಷಕರ ದಿನಾಚರಣೆ ಎರಡನ್ನು ಒಟ್ಟಿಗೆ ಆಚರಿಸುವ ಒಂದು ಸುಸಂದರ್ಭ ಇಲ್ಲಿ ಒದಗಿ ಬಂದಿದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಶ್ರಮವಹಿಸಿದ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಪ್ರೀತಿಯ ಅಕ್ಕರೆಯ ಕರೆಯೋಲೆಯನ್ನಿಟ್ಟು ನನಗೆ ಆಹ್ವಾನಿಸಿದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಆಡಳಿತಾಧಿಕಾರಿ, ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ, ಇವರಿಗೂ ಧನ್ಯವಾದಗಳು. ಇಂದು ನಾವು ಶಿಕ್ಷಕರ ದಿನವನ್ನು ಆಚರಿಸ್ತಾ ಇದ್ದೇವೆ. ಇದಕ್ಕೆ ಇಲ್ಲಿ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಡೋಸಲ್ಫಾನ್ ಕೇಂದ್ರಗಳ ಪೈಕಿ ಈ ಉಜಿರೆ ಎಂಡೋಸಲ್ಫಾನ್ ಕೇಂದ್ರ ಅತ್ಯುತ್ತಮ ಮಟ್ಟದಲ್ಲಿ ನಡೀತಾ ಇದೆ. ಎಲ್ಲ ಸೆಂಟರ್ಗಳ ಪೈಕಿ ನಮ್ಮ ಸರ್ಕಾರದಿಂದ ಒದಗಿಸುವ ಅನುದಾನವನ್ನು ಅತ್ಯುತ್ತಮ ರೀತಿಯಲ್ಲಿ
ಬಳಸಿಕೊಂಡು ಈ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಸಾನ್ನಿಧ್ಯ ಎಂಡೋಸಲ್ಫಾನ್ ಸೆಂಟರ್ನ ಆಡಳಿತಾಧಿಕಾರಿ ಮತ್ತು ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಅಭಿನಂದನೆಗಳು. ಮಾತ್ರವಲ್ಲದೆ ಹೂ ಅಥವಾ ಹೂವಿನ ಎಸಳಿನ ಮಾದರಿಯಲ್ಲಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು ನಿಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆಯನ್ನು ಈ ಕೇಂದ್ರಕ್ಕೆ ಅರ್ಪಿಸಿ ಈ ನಮ್ಮ ವಿಶೇಷಚೇತನ ಮಕ್ಕಳ ಬದುಕನ್ನು ರೂಪಿಸಲು ತುಂಬ ನಿಮ್ಮ ಕೈಯಲ್ಲಿ ಆದ ಸಹಾಯವನ್ನು ಮಾಡುತ್ತಿದ್ದಾರೆ. ಅದಕ್ಕೆ ನಾನು ಸರ್ಕಾರದ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿಯೂ ಈ ಥರ ಸರ್ಕಾರದೊಂದಿಗೆ ನಿಮ್ಮ ಎಲ್ಲರ ಸಹಕಾರದೊಂದಿಗೆ ನೀವೆಲ್ಲರೂ ಕೈ ಜೋಡಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಉತ್ತಮ ರೀತಿಯಲ್ಲಿ ಈ ಕೇಂದ್ರ ಮುಂದುವರೆದುಕೊಂಡು ಹೋಗಲಿ ಅಂತ ನಾನು ಆಶಿಸ್ತೇನೆ. ಈಗ ಶಿಕ್ಷಕರ ದಿನಾಚರಣೆ. ಈ ಕೇಂದ್ರದಲ್ಲಿ ಪಾಠ ಮಾಡುವವರು ಮಾತ್ರ ಶಿಕ್ಷಕರಲ್ಲ, ಇಲ್ಲಿ ಒಂಥರ ವಿಶೇಷ ರೀತಿಯ ಮಕ್ಕಳಿದ್ದಾರೆ. ಅವರಿಗೆ ಈ ಕರಕುಶಲ ತರಬೇತಿಯನ್ನು ಕಲಿಸುವುದಾಗಲಿ ಅಥವಾ ಸ್ಪೀಚ್ ಥೆರಪಿ ಆಗಲಿ, ಫಿಸಿಯೋಥೆರಪಿ ಆಗಲಿ ಅದನ್ನೆಲ್ಲ ಕಲಿಸ್ಕೊಡೋದು, ಅಥವಾ ಪೌಷ್ಟಿಕ ಆಹಾರವನ್ನು ತಯಾರಿಸಿ ಪೌಷ್ಟಿಕ ಆಹಾರದ ಬಗ್ಗೆ ಒದಗಿಸಿ ಅದರ ಬಗ್ಗೆ ತಿಳುವಳಿಕೆ ನೀಡುವ ಸಿಬ್ಬಂದಿಗಳಾಗಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷಕರೇ. ಅವರಿಗೆಲ್ಲರಿಗೂ ಈ ಶಿಕ್ಷಕರ ದಿನಾಚರಣೆಯ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನೀವು ತುಂಬ ಉತ್ತಮ ರೀತಿಯಲ್ಲಿ, ನಾನು ಈ ಹಿಂದೆ ವಿಸಿಟ್ ಮಾಡಿದ್ದೇನೆ ಉಜಿರೆ ಎಂಡೋಸಲ್ಫಾನ್ ಕೇಂದ್ರದಲ್ಲಿ, ಅತ್ಯುತ್ತಮ ರೀತಿಯಲ್ಲಿ ನೀವೆಲ್ಲ ಸೇವೆಯನ್ನು ನೀಡಿ ಈ ಸೆಂಟರ್ನ ಏಳಿಗೆಗೆ ನೀವು ಅಹರ್ನಿಶಿ ದುಡಿತಾ ಇದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದ, ಅಭಿನಂದನೆಗಳು. ಇನ್ನೊಂದು ಈ ಟೀಚರ್ಸ್ ಡೇ ಸಂದರ್ಭದಲ್ಲಿ ಇನ್ನೊಂದು ವಿಶೇಷವಾಗಿ ಇಲ್ಲಿರುವ ಮಕ್ಕಳು ಒಂದು ರೀತಿಯಲ್ಲಿ ನಮಗೆ ಶಿಕ್ಷಕರೇ. ಯಾಕೆಂದರೆ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಇದ್ದರೂ ಸಹ ಈ ಮಕ್ಕಳನ್ನು ನೋಡಿದರೆ ನಮಗೆ ಒಂದು ಬದುಕಲಿಕ್ಕೆ ಒಂದು ಪ್ರೇರಣೆ ಸಿಗ್ತದೆ. ಮಾತ್ರವಲ್ಲದೆ ಈ ಮಕ್ಕಳು ನಮಗೆ ಸಹನೆ, ತಾಳ್ಮೆ, ಪ್ರೀತಿ ಮುಂತಾದವುಗಳನ್ನು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೂ ಅಭಿನಂದನೆಗಳು. ಮತ್ತು ಶಿಕ್ಷಕರು ಎಂಬುದು ಪಾಠ ಮಾಡುವ ಶಿಕ್ಷಕರಲ್ಲ, ಎಲ್ಲರ ಹತ್ರನೂ ಒಂದೊಂದು ವಿಷಯವನ್ನು ಕಲಿತು ನಮ್ಮ ಬದುಕು ಪರಿಪೂರ್ಣವಾಗ್ತದೆ. ಸರ್ವಜ್ಞ ಕವಿಯೇ ಹೇಳಿದ್ದಾರೆ, ಸರ್ವಜ್ಞನೆಂಬಾತನು ಗರ್ವದಿಂದಾದನೆ, ಸರ್ವರೊಳಗೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ. ನಮಗೆ ಬದುಕನ್ನು ರೂಪಿಸಲು ಯಾರು ಏನು ಮಾರ್ಗದರ್ಶನ ನೀಡ್ತಾರೆ ನಮ್ಮ ಸಮಾಜದಲ್ಲಿ, ಅವರೆಲ್ಲರಿಂದನೂ ಒಂದೊಂದು ವಿಷಯ ಕಲಿತು ನಮ್ಮ ಬದುಕನ್ನು ಒಳ್ಳೆ ರೀತಿಯಲ್ಲಿ ಪರಿಪೂರ್ಣವಾಗಿ ನಾವು ರೂಪಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಅವರು ತಮ್ಮ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುವ ಸಲುವಾಗಿ ನಮಗೆ ಕರೆ ಕೊಟ್ಟರು. ಹಾಗಾಗಿ ನಾವು ಅವರಿಗೆ ಗೌರವವನ್ನು ಸಮರ್ಪಿಸಿ ಇಂದೊಂದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವು ಇದೊಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಇನ್ನೊಂದು ವಿಶೇಷ ಅಂದರೆ ಓಣಂ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಾವು. ಓಣಂ ಹಬ್ಬವು ಆ್ಯಕ್ಚುಲಿ ನಮ್ಮ ನೆರೆಯ ಕೇರಳ ರಾಜ್ಯದಲ್ಲಿ ತುಂಬ ಅದು ಒಂದು ರಾಜ್ಯ ಮಟ್ಟದ ಹಬ್ಬ ಮತ್ತು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಾವು ನೇಬರಿಂಗ್ ದಕ್ಷಿಣ ಕನ್ನಡ ಜಿಲ್ಲೆ, ನಾವು ನಮ್ಮ ನೆರೆಕೆರೆ ಅಂದರೆ ಓಣಂ ಹಬ್ಬವು ನಮ್ಮ ನೆರೆಯ ಕೇರಳ ರಾಜ್ಯದಾದ ಕಾರಣ ಇಲ್ಲಿಯೂ ಅದನ್ನು ಸಾಕಷ್ಟು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಇಲ್ಲಿ ಓಣಂ ಅಂತ ಹೇಳಿದ ತಕ್ಷಣ ಬಣ್ಣ ಬಣ್ಣದ ಪೂಕಳಿಯನ್ನು ಮಾಡಿದ್ದೀರಿ, ಬಣ್ಣ ಬಣ್ಣದ ಹೂಗಳಿಂದ ಮಾಡೆಲ್ಗಳನ್ನು ಮಾಡೋದು, ಮತ್ತು ಓಣಂ ಹಬ್ಬದ ವಿಶೇಷ ಉಡುಗೆಯನ್ನು ತೊಟ್ಟು ಈ ಹಬ್ಬಕ್ಕೆ ಸಂಭ್ರಮದ ಕಳೆಯನ್ನು ತಂದಿದ್ದೀರಿ. ಮತ್ತು ಓಣಂ ಹಬ್ಬದಲ್ಲಿ ವಿಶೇಷ ದೋಣಿ ಸ್ಪರ್ಧೆ ಆಗಲಿ, ನೃತ್ಯ ಸ್ಪರ್ಧೆಗಳಾಗಲಿ ನಡೀತಾ ಇವೆ. ಮತ್ತು ಈಗ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಈ ಬಣ್ಣ ಬಣ್ಣದ ಈ ನಮ್ಮ ವಿಶೇಷ ಸಾಮರ್ಥ್ಯ ಮಕ್ಕಳು ಪ್ರೀತಿ, ಗೌರವ, ಇವರದ್ದು ಒಗ್ಗಟ್ಟು, ಅವರ ಉತ್ಸಾಹ ಅದೆಲ್ಲ ನೋಡಿಕೊಂಡ್ರೆ ಈ ಒಗ್ಗಟ್ಟು, ಉತ್ಸಾಹ ಅಥವಾ ಪ್ರೇರೇಪಣೆಯ ಪೂಕಳಂನಿಂದ ಈ ಹಬ್ಬಕ್ಕೆ ವಿಶೇಷ ಕಳೆ ಬಂದಿದೆ. ಈ ಥರ ನಾವೆಲ್ಲರೂ ಸೇರಿ ಬಿಟ್ಟು ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಮಕ್ಕಳ ಭವಿಷ್ಯವನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿ ಬೆಳೆಸಲಿಕ್ಕೆ, ಅವರಿಗೆ ಒಂದು ಬದುಕು ರೂಪಿಸಿಕೊಡಲಿಕ್ಕೆ, ಅವರೂ ಎಲ್ಲರ ತರಹ ಕನಸುಗಳನ್ನು ಕಂಡು ಸಮಾಜದ ಮುಖ್ಯವಾಹಿನಿಗೆ ಬರಲು ನಾವೆಲ್ಲ ಶ್ರಮಿಸುವ ಕಾರ್ಯಕ್ರಮವನ್ನು ಆಯೋಜಿಸಲು ಶ್ರಮವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್.
ಈ ಕಾರ್ಯಕ್ರಮಕ್ಕೆ ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಶ್ರೀಯುತ ಸೋಮನಾಥ್ ಅವರು ಆಗಮಿಸಿರುತ್ತಾರೆ. ಧನ್ಯವಾದಗಳು ಸರ್, ಹಾಗೂ ಸ್ವಾಗತವನ್ನು ಬಯಸುತ್ತೇನೆ. ಅಧಿಕಾರಿಗಳಾಗಿರುವ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಹೂವನ್ನು ನೀಡಿ ಸ್ವಾಗತಿಸುತ್ತಿದ್ದಾರೆ. ಮುಂದೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀ ಮಹಾಬಲ ಮಾರ್ಲಾ ಅಧ್ಯಕ್ಷರು ಶ್ರೀ ಗಣೇಶ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇವರು ಅಧ್ಯಕ್ಷ ಭಾಷಣವನ್ನು ಮಾಡಲಿದ್ದಾರೆ. ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್ನ ಶಿಕ್ಷಕ ದಿನಾಚರಣೆ ಮತ್ತು ಓಣಂ ಪ್ರಯುಕ್ತ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಇಂದಿನ ಸಮಾರಂಭದ ಉದ್ಘಾಟಕರಾಗಿರುವಂಥ ಎಕ್ಸೆಲ್ ಇನ್ಸ್ಟಿಟ್ಯೂಷನ್ ಗುರುವಾಯನಕೆರೆ ಇದರ ಚೇರ್ಮನ್ ಆಗಿರುವಂಥ ಸುಮಂತ್ ಕುಮಾರ್ ಜೈನ್ ರವರೇ, ಬೆಳ್ತಂಗಡಿ ತಾಲೂಕು ಪ್ರೆಸ್ ಕ್ಲಬ್ ಇದರ ಅಧ್ಯಕ್ಷರಾದಂಥ ಪ್ರಸಾದ್ ರವರೇ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಎಂಡೋ ಸೆಲ್ಫನ್ ಪ್ರೋಗ್ರಾಮಿನ ನೋಡಲ್ ಆಫೀಸರ್ ಆದಂಥ ಡಾಕ್ಟರ್ ಜೆಸಿಂತಾ ಡಿಸೋಜರ್ ಅವರೇ, ನಮ್ಮ ಸಂಸ್ಥೆಯ ಅಡ್ವೈಸರಿ ಕಮಿಟಿ ಸದಸ್ಯರು, ಯಾವತ್ತೂ ನಮ್ಮ ಜೊತೆ ಇರುವಂಥ ಶ್ಯಾಮ್ ಪ್ರಕಾಶ್ ರವರೇ, ಉಜಿರೆಯಲ್ಲಿರುವಂಥ ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರಲ್ಲಿ ದಿನದ ಹೆಚ್ಚಿನ ಹೊತ್ತುಗಳಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಆಗಮಿಸಿದಂಥ ರೋಷನ್ ಪ್ರೇಮ್ರಾಜ್ ಸಿಕ್ವೇರ್ ಅವರೇ, ಅದೇ ರೀತಿ ಪ್ರಮೋದ್ ನಾಯಕ್ರವರೇ, ಅವರಿಬ್ಬರು ನಮ್ಮ ಎರಡು ಕಣ್ಣುಗಳಲ್ಲಿ ಬೆಳ್ತಂಗಡಿಯಲ್ಲಿ ಉಜಿರೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ನಾವು ತಕ್ಷಣ ಅವರಿಗೆ ಫೋನ್ ಮಾಡೋದು. ಅದೇ ರೀತಿ ಸಾನ್ನಿಧ್ಯ ಸಂಸ್ಥೆಯ ಆಧಾರ ಸ್ತಂಭ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ರೆ, ನಮ್ಮ ಸಂಸ್ಥೆಯ ನಿರ್ದೇಶಕರಾದಂಥ ಮೊಹಮ್ಮದ್ ಬಶೀರ್ ರವರೇ, ವರ್ಷಾ ಪ್ರಕಾಶ್ ರವರೇ, ಸಾಜುದ್ದೀನ್ ರವರೇ, ಆರೋಗ್ಯ ಇಲಾಖೆಯ ಸೋಮನಾಥ್ ರವರೇ, ಮಾಧ್ಯಮದ ಮಿತ್ರರುಗಳೇ, ದೃಶ್ಯ ಮಾಧ್ಯಮದ ಸದಸ್ಯರು, ವಿಶೇಷವಾಗಿ ನಮ್ಮ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನೀಡ್ತೇನೆ. ಆದರೆ ಮೊನ್ನೆ ನಾವು ಫೋನಲ್ಲಿ ನೀಡಿದ್ರೂ ಇವತ್ತು ನಾವು ಮುಖಾತ ಬಂದು ಅವರಿಗೆ ಏನಾದರೂ ಮಾತಾಡುವ ಮೂಲಕ ಅವರನ್ನು ಗೇಮ್ಸಲ್ಲಿ ಇನ್ವಾಲ್ವ್ ಮಾಡುವ ಮೂಲಕ ಸಣ್ಣ ಪ್ರಮಾಣದಲ್ಲಿ ಇವತ್ತು ಮಾಡಿದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ವಿಶೇಷ ಮುದ್ದು ಮಕ್ಕಳು, ಅದರ ಜೊತೆಯಲ್ಲಿ ನಮ್ಮ ಸಾನ್ನಿಧ್ಯ ಮಂಗಳೂರು ಸಂಸ್ಥೆಯ ಶಿಕ್ಷಕ ವರ್ಗ ಬಂದು ನಿಮ್ಮ ಜೊತೆ ಇವತ್ತು ಶಿಕ್ಷಕ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ, ಸಂತೋಷ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಮೊದಲಿಗೆ ನಾನು ಆರೋಗ್ಯ ಇಲಾಖೆಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ಸಾಜುದ್ದೀನ್ ಇರ್ಬೋದು ಅಥವಾ ಮೇಡಮ್ ಜೆಸಿಂತಾರ್ ಅವರು ಇರ್ಬೋದು, ಈ ಹಿಂದಿನ ಇಲಾಖಾ ಸಿಬ್ಬಂದಿಗಳಿರ್ಬೋದು, ನಾವು ನಮ್ಮ ಜವಾಬ್ದಾರಿಯನ್ನು ನಾವು ಮಾಡ್ತೇವೆ. ಆದರೆ ಇಲಾಖೆಯಿಂದ ಯಾರಾದರೂ ನಾವು ಮಾಡುವ ಕೆಲಸದಲ್ಲಿ ತಪ್ಪುಗಳನ್ನೇ ಹುಡುಕುವವರಿದ್ದರೆ ಸಂಸ್ಥೆಗಳಿಗೆ ಕೆಲಸ ಮಾಡಿಕೊಂಡು ಹೋಗಲಿಕ್ಕೆ ಕಷ್ಟ. ಆದರೆ ತಪ್ಪಿನ ಜೊತೆಯಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡುವ ನಮ್ಮ ಶಿಕ್ಷಕವರಿಂದ, ನಮ್ಮ ಇಲ್ಲಿಯ ಪ್ರಮುಖ ಏನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಒಳ್ಳೆ ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೂ ಸಂತೋಷ, ನಮಗೂ ಒಂದು ಆತ್ಮತೃಪ್ತಿ ಇರ್ತದೆ. ಆದ್ದರಿಂದ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ದೂರದ ಬೆಳ್ತಂಗಡಿಯಲ್ಲಿ ದಕ್ಷಿಣ ಮತ್ತು ಆ ಸಂದರ್ಭದಲ್ಲಿ ವಿಶೇಷ ಮಾಸ್ಟ್ರು ನಮ್ಮ ವಸಂತ್ ಕುಮಾರ್ ಶೆಟ್ರವರು ಸುಮಾರು 46 ವರ್ಷ ಈ ಕ್ಷೇತ್ರದ ವಿಶೇಷ ಶಿಕ್ಷಕನಾಗಿ ಸೇವೆ ಮಾಡಿದವರು. ಆ ಸಂದರ್ಭದಲ್ಲಿ ನಮ್ಮೆರಡು ಜಿಲ್ಲೆಗಳಲ್ಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಒಂದು ವಿಶೇಷ ರೀತಿಯ ತರಬೇತಿ ಕೊಡುವಂಥ ವ್ಯವಸ್ಥೆ ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು 2003ರಲ್ಲಿ ಸಾನ್ನಿಧ್ಯ ಸಂಸ್ಥೆಯನ್ನು ಮಂಗಳೂರಲ್ಲಿ ಪ್ರಾರಂಭಿಸುವ ಮೂಲಕ ಈ ಜಿಲ್ಲೆಯಲ್ಲಿ ಒಂದು ವಸತಿ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ವಿಶೇಷ ಮಕ್ಕಳ ವಸತಿ ಶಾಲೆಯನ್ನು ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದರೆ ಅದು ನಿಮಗೆಲ್ಲರಿಗೂ ಶಿಕ್ಷಕ ವೃಂದ ಕಲಿತವರಿಗೆ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ನೋಡಿದವರಿಗೆ ಗೊತ್ತಿರ್ಬೋದು. ಆದರೆ ಇದರೆಲ್ಲ ಅನುಭವ ನಮಗೆ ಯಾರಿಗಳಿಗೂ ಇಲ್ಲ.
ಆದರೆ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟರು ಒಬ್ಬರೇ ಅನುಭವಸ್ಥರು. ಆದ್ದರಿಂದ ಇಷ್ಟವರೆಗೆ ನಾವು ವಿಶೇಷ ಮಕ್ಕಳಿಗೆ ಚ್ಯುತಿ ಬಾರದ ರೀತಿಯಲ್ಲಿ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದೇವೆ. ನಮ್ಮ ಬೆಳವಣಿಗೆ ತನ್ನಷ್ಟಕ್ಕೆ ಸಾನ್ನಿಧ್ಯ ಬೆಳೆಯುವುದಿಲ್ಲ. ಬೆಳಿಬೇಕಾದ್ರೆ ಮುಖ್ಯವಾಹಿನಿಗೆ ಬರುವಲ್ಲಿ ನಮ್ಮ ಶಿಕ್ಷಕ ವೃಂದ ಬೇಕು. ಅದೇ ರೀತಿ ಸಮಾಜದಲ್ಲಿ ನಮ್ಮನ್ನು ಬೆನ್ನು ತಟ್ಟುವಂಥ ಜನರು ಬೇಕು. ನಾವು ಮಾಧ್ಯಮದವರಿಗೆ ಮೊದಲಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಮಂಗಳೂರು ಪ್ಲಸ್ ಕ್ಲಬ್ಬಿಂದ ನಮ್ಮ ಸಂಸ್ಥೆಯವರೆಗೆ ಬರಬೇಕಾದ್ರೆ 6.5 ಕಿಲೋಮೀಟರ್ ಅಂತರ ಇದೆ. ಸಾನ್ನಿಧ್ಯದ ಯಾವುದೇ ಸಂಸ್ಥೆಯನ್ನು ಪತ್ರಿಕೆಯ ಮೂಲಕ ಮತ್ತು ದೃಶ್ಯಮೌದ ಮೂಲಕ ಈ ಸಮಾಜಕ್ಕೆ ತಿಳಿ ಹೇಳಿದವರು ಪತ್ರಿಕೆಯವರು. ಅವರನ್ನು ನಾವು ಸದಾ ನೆನಪಿಸ್ತಾನೆ ಇರ್ತೇವೆ. ಅದೇ ರೀತಿ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ನಮ್ಮಲ್ಲಿ ಯಾರೂ ಬರಲಿಲ್ಲ, ಬಂದಿದ್ದಾರೆ ಅಂತ ಇಲ್ಲ. ನಮ್ಮ ಜಿಲ್ಲೆಗೆ ಬಂದಂಥ ಎಲ್ಲ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಮ್ಮ ಜಿಲ್ಲೆಗೆ ಬಂದಂಥ ಎಲ್ಲ ಜಿಲ್ಲಾ ಪಂಚಾಯತ್ CEO ಬಂದಿದ್ದಾರೆ. ನಮ್ಮ ಜಿಲ್ಲೆಗೆ ಬಂದಂಥ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿದ್ದಾರೆ. ನಾವು ನಮ್ಮದೇ ಆದ ಕಾರ್ಯಕ್ರಮವನ್ನು ಮಾಡುವಾಗ ಈ ಮಕ್ಕಳ ಕಾರ್ಯಕ್ರಮ ಸಮಾಜಕ್ಕೆ ತಿಳಿ ಹೇಳಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಮಾಡ್ತಾ ಇದ್ವಿ. ನಮ್ಮ ಸಾನ್ನಿಧ್ಯ ಪ್ರಾರಂಭ ಮಾಡುವಾಗ ವಿಶೇಷ ಮಕ್ಕಳ ವಸತಿ ಶಾಲೆ ಮತ್ತು ಮಾಡಿದ್ದೇವೆ. ಇವಾಗ ಆಟಿಸಮ್ಗಾಗಿ ಬೇರೆಯೇ ವ್ಯವಸ್ಥೆ ಮಾಡುವಂಥ ಕಲ್ಪಲ್ಲಿ ಸಾನ್ನಿಧ್ಯ ಆಟಿಸಮ್ ಸೆಂಟರ್ ಮಾಡಿದ್ದೇವೆ. 25 ವರ್ಷದ ಮಕ್ಕಳನ್ನು ಸರ್ಕಾರ ಹೇಳ್ತದೆ ಅವರನ್ನೆಲ್ಲ ಮನೆ ಕಲಿಸಿ ಅವರಿಗೆ ನಿಮ್ಮಲ್ಲಿ ಇಟ್ಕೊಳ್ಳುವಂಥ ಅಧಿಕಾರ ನಿಮಗೆ ಇಲ್ಲ ಅಂತ ಹೇಳುವಂಥ ಆದ್ರೂ ಸಹ ಸರ್ಕಾರ ಏನು ಕೊಡದಿದ್ರೂ ಸುಮಾರು 49 ಮಕ್ಕಳನ್ನು 25 ವರ್ಷ ಮೇಲ್ಪಟ್ಟ 49 ಮಕ್ಕಳನ್ನು ಸಾನ್ನಿಧ್ಯದಲ್ಲಿ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳುವಂಥ ಒಂದು ಮಾಡಿಕೊಂಡು ಅಲ್ಲಿ ನೋಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಎಂಡೋಸಲ್ಫನ್ ಪೀಡಿತ ಮಕ್ಕಳಿಗೆ ಇಲ್ಲಿ ಮಾಡಿದ್ದೇವೆ. ಇಲ್ಲಿಗೆ ಬಂದಂಥ ಸ್ಟೋರಿಯೇ ಒಂದು ಇತಿಹಾಸ. ಯಾಕೆಂತ ಹೇಳಿದರೆ, ನಾವು ಮಾಡ್ತೇವೆ ಅಂತ ಹೇಳಿ ಬಂದವರಲ್ಲ, ನೀವು ಮಾಡಬೇಕು ಅಂತ ನಮ್ಮಲ್ಲಿಗೆ ಬಂದವರು ಒಂದು ಸಂಸ್ಥೆ ಬಂದದ್ದು ಅಂತ ಹೇಳಿದರೆ ನಿಜವಾಗಿ ನಮಗೆ ಹೆಮ್ಮೆ ಅದೊಂದು. ಅದರಿಂದ ನಾವು ಯಾವುದೇ ಚ್ಯುತಿ ಬಾರದ ರೀತಿಯಲ್ಲಿ ಬೆಳ್ತಂಗಡಿಯಲ್ಲಿ ನಮ್ಮ ಅಲ್ಲಿಯ ಸಂಸ್ಥೆ ಹೇಗೆ ಉಂಟು ಹಾಗೆ ನಾವು ಮಾಡಲಿಕ್ಕೆ ಇಚ್ಛೆಪಟ್ಟಿದ್ದೇವೆ. ಫಸ್ಟಿಗೆ TV9 ಅವರು ಏನು ಕಲೆಕ್ಷನ್ ಮಾಡಿದಂಥ ಹಣ ಇದೆ, ಅದರಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು ಅಂತ ಹೇಳುವಂಥ ಸರ್ಕಾರದ ಒಡಂಬಡಿಕೆಯ ದೃಷ್ಟಿಯಲ್ಲಿ ನಾವು ಇಲ್ಲಿ ಬಂದದ್ದು. ಇಲ್ಲಿ ಬರಬೇಕಾದ್ರೆ ನಮ್ಮ ಸಾನ್ನಿಧ್ಯ ಮಂಗಳೂರಲ್ಲಿ 3 ಸಲ ನಮ್ಮ ಆಗಿನ ಆರೋಗ್ಯ ಮಿನಿಸ್ಟ್ರಿ UT ಖಾದರ್ ಮತ್ತು ಅವರ ಇಡೀ ತಂಡ, ಮೆಡಿಕಲ್ ಇಲಾಖೆಯ ತಂಡ ಮತ್ತು TV9 ಪ್ರಮುಖರು ಸಹ ಬಂದು ಮಾತುಕತೆ ಆಗಿ ಮತ್ತು ಇಲ್ಲಿ ನಾವು ಬಂದದ್ದು. ಆದ್ದರಿಂದ ನಾವು ನಿರಂತರವಾಗಿ ಅಲ್ಲಿಂದ ಇಲ್ಲಿವರೆಗೆ ಬರುವಾಗ ನಮ್ಮ ಶಿಕ್ಷಕರ ಜೊತೆಯಲ್ಲಿ ಕೈ ಜೋಡಿಸಿದಂಥ ಬೆಳ್ತಂಗಡಿ ಪ್ರದೇಶದ ಎಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರುಗಳಿಗೂ ಮತ್ತು ಇಲಾಖಾ ಸಿಬ್ಬಂದಿಗಳಿಗೂ ಎಲ್ರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಋಣಿಯಾಗಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತು ಸುಮಂತ್ ಕುಮಾರ್ ಜೈನ್ರವರು ಅವರು ಒಬ್ಬ ಶಿಕ್ಷಕನಾಗಿ, ಒಬ್ಬ ಲೆಕ್ಚರರ್ ಆಗಿ ಒಂದು ಶಾಲೆಯನ್ನು ಸಂಸ್ಥಾಪನೆ ಮಾಡಿ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದುಕೊಂಡು, ಯಾಕೆಂತ ಹೇಳಿದರೆ ಈ ಕ್ಷೇತ್ರದ ಎಲ್ಲ ಆಗು ಹೋಗುವವರಿಗೆ ಹೇಳಬೇಕಂತಿಲ್ಲ, ಅವರಿಗೆಲ್ಲ ಗೊತ್ತಿರ್ಬೋದು. ಅದರಲ್ಲೂ ನಮ್ಮ ವಿಶೇಷ ಮಕ್ಕಳನ್ನು ಒಂದು ನೋಡ್ಕೊಳ್ಬೇಕಾದ್ರೆ ನಮ್ಮ ಶಿಕ್ಷಕರಲ್ಲಿ ಟೀಚರ ಜೊತೆ ಅವರ ತಾಯ್ತನ ಇರಬೇಕು. ಆ ಎರಡೂ ಇದ್ದರೆ ಮಾತ್ರ ಸಾಧ್ಯ. ಆದರೆ ಮತ್ತೊಂದು ಇರಬೇಕು, ಏನು ಅಂತ ಹೇಳಿದರೆ ಅವರು ಶಾಲೆಗೆ ಬರುವಾಗ ಮನೆಯಲ್ಲಿ ಏನೋ ಸಮಸ್ಯೆ ಇದ್ರೂ ಅದನ್ನು ಬಾಗಿಲ ಹೊರಗೆ ಇಟ್ಟು ಒಳಗೆ ಬರುವಾಗ ನಗುತ್ತಾ ಬರಬೇಕು. ಇಲ್ಲದ್ರೆ ಈ ಮಕ್ಕಳ ಮಗುವಿನಲ್ಲಿ ನಗುವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ನಮ್ಮ ಶಿಕ್ಷಕ ವರ್ಗ, ಶಿಕ್ಷಕೇತರ ಸಿಬ್ಬಂದಿಗಳು ಮತ್ತು ಇನ್ನಿತರ ಎಲ್ಲ ತರಬೇತಿ ಕೊಡುವವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಶ್ರೀ ಗಣೇಶ ಸೇವಾ ಟ್ರಸ್ಟ್ ಮತ್ತು ಸಾನ್ನಿಧ್ಯ ಸಮೂಹ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿ, ಇಂದಿನ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಮಾಧ್ಯಮದವರಿಗೆ ಮತ್ತು ನಮ್ಮ ಸಾನ್ನಿಧ್ಯ ಸಂಸ್ಥೆ ಹಿತೈಷಿಗಳಿಗೆ ಎಲ್ಲ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನಾನು ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ಮುಂದೆ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಇದರ ಸಲಹಾ ಸಮಿತಿ ಸದಸ್ಯರಾಗಿರುವ ಶ್ರೀ ಶ್ಯಾಮ್ ಪ್ರಕಾಶ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು 2 ಮಾತುಗಳನ್ನು ಆಡಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳಿಗೆಲ್ಲ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ಅತಿಥಿಗಳಿಗೂ ನಮಸ್ಕರಿಸುತ್ತಾ, ನನಗೆ ಹೆಚ್ಚೇನು ಮಾತಾಡಲಿಕ್ಕೆ ಬರುವುದಿಲ್ಲ. ನಮ್ಮ ಕೆಲಸ ಏನಿದ್ರೂ ಹೌದು, ತೆರೆಯ ಮರೆಯಲ್ಲಿ ಸ್ವಲ್ಪ ಕಿಂಚಿತ್ ಏನು ನಾವು
ಹೆಲ್ಪ್ ಮಾಡೋದಾದರೆ ಅದು ತೆರೆಯ ಮರೆಯಲ್ಲಿಯೇ. ಹಾಗೆ ಇವತ್ತಿನ ಶಿಕ್ಷಕ ದಿನಾಚರಣೆಯ ವಿಷಯದಲ್ಲಿ ಹೇಳುವುದಾದರೆ, ಈ ಮಕ್ಕಳು ವಿಶೇಷ ಮಕ್ಕಳು, ಇವರಿಗೆ ಶಿಕ್ಷಣ ಕೊಡುವುದಷ್ಟು ಸುಲಭ ಅಲ್ಲ. ಇಲ್ಲಿಯ ಶಿಕ್ಷಕರಿಗೂ ವಿಶೇಷವಾದ ತರಬೇತಿಯೂ ಬೇಕಾಗ್ತದೆ. ನಾವು ಅವರನ್ನು ಪ್ರತಿಯೊಂದು ಅವರ ತಾಳ್ಮೆ ಮತ್ತು ಅವರ ಕೌಶಲ್ಯತೆ, ಅವರ ಚತುರತೆ ತುಂಬ ಜಾಸ್ತಿ ಬೇಕಾಗ್ತದೆ. ಇಲ್ಲದ್ರೆ ಅವ್ರನ್ನ ಟ್ರೈನ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಸೊ ನಾವು ಇವತ್ತಿನ ಈ ಶಿಕ್ಷಕರನ್ನು ವಿಶೇಷ ಅದ್ಭುತವಾದ ಶಿಕ್ಷಕರು ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಅವರಿಗೊಂದು ಸ್ಪೆಷಲ್ ಆದ ಸ್ಥಾನ, ಅವರಿಗೊಂದು ದೊಡ್ಡ ನಮಸ್ಕಾರ ನಮ್ಮ ಇದರಲ್ಲಿ ಅಲ್ವಾ ಸರ್, ಎಂತ ಹೇಳ್ತೀರಿ? ಹಾಗೆ ಮತ್ತು ನಾನು ಒಂದು ವಿನಂತಿ ಮಾಡಿದ್ದು ಏನಂದರೆ, ಈ ವಿಷಯದಲ್ಲಿ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ನಿಮ್ಮ ಕಿಂಚಿತ್ ಸಹಾಯವೂ ಕೂಡ ಇಲ್ಲಿಗೆ ತುಂಬ ಅತಿಯಾದ ಮಹತ್ವ ಕೊಡ್ತದೆ. ಈಗ ಪ್ರತಿಯೊಬ್ಬರು ಬಂದರೆ ಮಾತ್ರ ಇಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸಲು ಸಾಧ್ಯ. ಇಲ್ಲದಿದ್ದರೆ ತುಂಬ ಕಷ್ಟ ಇದರ ನಡೆಸೋದು. ಆದ ಕಾರಣ ಎಲ್ಲರಿಗೂ ನಾವು ವಿನಂತಿ ಮಾಡೋದೇನೆಂದರೆ, ಎಲ್ಲರೂ ಕೈ ಜೋಡಿಸಿ, ಎಲ್ಲರೂ ಮುಂದೆ ಬನ್ನಿ. ನಾವು ಒಟ್ಟಾಗಿ ಈ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಪ್ರಯತ್ನ ಪಡೋಣ. ಸೊ ಉತ್ತಮವಾದ ಸಮಾಜವನ್ನು ಕಟ್ಟೋಣ ಅಂತೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಮತ್ತು ಎಲ್ಲರಿಗೂ ಈ ಓಣಂ ಹಬ್ಬ ಹಾಗೂ ಶಿಕ್ಷಕ ದಿನಾಚರಣೆಯ ಯಾವುದು ಅಭಿನಂದನೆಗಳು, ಶಿಕ್ಷಕರಿಗೂ ಅಭಿನಂದನೆಗಳು. ಓಕೆ, ಧನ್ಯವಾದಗಳು ಸರ್. ಮುಂದೆ ಪ್ರೇಮರಾಜ್ ರೋಷನ್ ಸಿಕ್ಕರ, ಮೆಂಬರ್ ಅಡ್ವೈಸರಿ ಕಮಿಟಿ, ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಉಜಿರೆಯವರು ತಮ್ಮ ಮಾತುಗಳನ್ನಾಡಲಿದ್ದಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಪತ್ರಕರ್ತ ಮಿತ್ರರೇ, ಶಿಕ್ಷಕ ವೃಂದದವರೇ ಹಾಗೂ ಯಥಾ ಪ್ರಕಾರ ಎಂದಿನಂತೆ ನನ್ನ ಸ್ನೇಹಿತ ದೇವರು ಮಿತ್ರರುಗಳೇ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ. ಈ ದಿನ, ಈ ಕ್ಷಣ, ಈ ವೇದಿಕೆಯ ಮೇಲೆ ಒಂದೆರಡು ಮಾತುಗಳನ್ನಾಡಲು ಯೋಗ್ಯತೆಯನ್ನು ಉಂಟು ಮಾಡಿದ ನನ್ನ ಗುರುಗಳಿಗೆ, ಶಿಕ್ಷಕ ವೃಂದದವರಿಗೆ ಈ ಸಂದರ್ಭದಲ್ಲಿ ನಮನಗಳನ್ನು ಸಲ್ಲಿಸುತ್ತಾ, ತಂದೆ ತಾಯಿಗಳು ನಮಗೆ ಜೀವನವನ್ನು ಕೊಟ್ಟರೆ ಶಿಕ್ಷಕರು ಆ ಜೀವನವನ್ನು ರೂಪಿಸುವ ಮಹಾಚೇತನರು. ಒಂದು ಸಮಾಜವನ್ನು ಕಟ್ಟಲು ಶಿಕ್ಷಕರು ಅಡಿಪಾಯ ಹಾಕ್ತಾರೆ. ಹಾಗೆ ಒಂದು ದೇಶದ ಸಮೃದ್ಧಿಗೋಸ್ಕರ, ಒಂದು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವವಾದುದು. ಸಮಯದ ಅಭಾವದಿಂದ ಸ್ವಲ್ಪ ಮಾತಾಡ್ತೇನೆ. ಓರ್ವ ಶಾಯರಿಯವನು ಹೇಳ್ತಾನೆ, कदम काम ऐसा करो कि पहचान बन जाए, काम ऐसा करो कि पहचान बन जाए, कदम ऐसा बढ़ो कि निशान बन जाए, जिंदगी तो हर कोई जी लेता ऐसा है. ಸುದ್ದಿಗಾಗಿ ಸೇವೆ ಮಾಡಬೇಡಿ, ಸೇವೆ ಮಾಡಿ ಸುದ್ದಿಯಾಗಬೇಡಿ, ಸದ್ದಿಲ್ಲದೆ ಸೇವೆ ಮಾಡಿ, ಆಗ ಮೇಲಿರುವ ಪರಮಾತ್ಮನು ಮೆಚ್ಚುತ್ತಾನೆ, ನಮ್ಮೊಳಗಿರುವ ಅಂತರಾತ್ಮನು ತೃಪ್ತಿಯಾಗ್ತದೆ. ಈ ಮಾತುಗಳನ್ನು ಯಾಕೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಸೇವೆ ಎಂಬ ಮುಖವಾಡ ಹಾಕ್ಕೊಂಡು ಪುರಸ್ಕಾರ, ಪ್ರಶಸ್ತಿ, ಸನ್ಮಾನ, ಪ್ರಸಾರಗೋಸ್ಕರ ಹಾತೊರೆಯುವಂಥ ವ್ಯಕ್ತಿಗಳ ಮಧ್ಯದಲ್ಲಿ ಓರ್ವ ಶ್ರೇಷ್ಠ ಗುರುಗಳು ನಮ್ಮೊಂದಿಗಿದ್ದಾರೆ. ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಯಾಕಂದರೆ ಶಿಕ್ಷಕ ಅಂದರೆ ಏನು ಬೇಕಾದರೂ ಸಾಧಿಸಬಲ್ಲ, ಏನು ಬೇಕಾದರೂ ಮಾಡಬಲ್ಲ. ಉದಾಹರಣೆ ಸಣ್ಣದಾದರೆ, ಮಗಧ ರಾಜ್ಯದ ಸಾಮ್ರಾಜ್ಯದಲ್ಲಿ ರಾಜಕೀಯದಲ್ಲಿ ಗೊಂದಲ ಉಂಟಾದಾಗ ಚಾಣಕ್ಯನು ದನ ಮೇಯಿಸುವಂಥ ಚಂದ್ರಗುಪ್ತನನ್ನು ಕರೆತಂದು ಅವನಿಗೆ ತರಬೇತಿಯನ್ನು ಕೊಟ್ಟು ಸೂಕ್ತವಾದಂಥ ಎಲ್ಲ ವಿದ್ಯಾಭ್ಯಾಸವನ್ನು ಕಲಿಸಿ ಅವನನ್ನು ಚಕ್ರವರ್ತಿ ಮಾಡಿ ಚಂದ್ರಗುಪ್ತ ಮೌರ್ಯ ಒಬ್ಬ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಲು ಚಾಣಕ್ಯ ಕಾರಣರಾಗ್ತಾರೆ. ಅಂತ ಚಾಣಕ್ಯ ನಮ್ಮ ವೇದಿಕೆಯಲ್ಲಿ ಒಬ್ಬರು ಇದ್ದಾರೆ. ಬಹುಶಃ ತಾನು ಕಂಡ ಕನಸು ಈಡೇರದಿದ್ದಾಗ, ತಾನು ನೆನೆಸಿದ್ದು ಆಗದಿದ್ದಾಗ ಆ ಕನಸಿನ ಬೀಜಗಳನ್ನು
ಇಂದು ವಿದ್ಯಾರ್ಥಿಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಬಿತ್ತಿ ಆ ಕನಸನ್ನು ಅವರಲ್ಲಿ ನನಸು ಮಾಡುವಂಥವರು ನಮ್ಮ ಸುಮಂತ್ ಕುಮಾರ್ ಜೈನ್ ಅವರು. ಈ ಒಂದು ಅದಕ್ಕೆ ಹೇಳಿದೆ ನಾನು, ಸೇವೆಯನ್ನು ಸದ್ದಿಲ್ಲದೆ ಮಾಡಬೇಕಂತ. ಅವರ ಆ ಸೇವೆ ಸದ್ದಿಲ್ಲದೆ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮಗೆ ನಮ್ಮ ಸಾನ್ನಿಧ್ಯ ಸಮೂಹದ ಪರವಾಗಿ ಅಭಿನಂದನೆಗಳು ಮತ್ತು ಅಭಿವಂದನೆಗಳು ಸರ್. ಬಹುಶಃ ಅವರು ಕನಸು ಕಂಡು ಅವರು ಅವತ್ತು ವೈದ್ಯರಾಗ್ತಿದ್ರೆ ಇವತ್ತು ಎಲ್ಲೋ ಒಂದು ಕಡೆ ಎಕ್ಸೆಲ್ ಬದಲಿಗೆ ಯಾವುದೋ ಒಂದು ಆಸ್ಪತ್ರೆ ಆಗ್ತಿತ್ತು. ನೂರಾರು ರೋಗಿಗಳಲ್ಲಿ ಇವತ್ತು ಸೇವೆ ಗುಣಮುಖರಾಗ್ತಾ ಇದ್ರು, ಇಲ್ಲ ಸೇವೆಯನ್ನು ಪಡ್ಕೋತಾ ಇದ್ರು. ಅದಕ್ಕೆ ಹೇಳಿದ್ರು, ತಾನೊಂದು ಬಗೆದರೆ ದೈವ ಒಂದು ಬಗೆಯಿದ್ದದಂತ. ಅವತ್ತು ಅವರ ಕನಸು ಈಡೇರಲಿಲ್ಲ. ಅವರು ಶಿಕ್ಷಕರಾದರು. ಅಂದು 4 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಅವರ ಕೋಚಿಂಗ್ ಸೆಂಟರ್ ಮುಂದೆ 40 ಆಯಿತು, 40 ಆಗಿ 400 ಆಯಿತು. ಇವತ್ತು ಬಹುಶಃ 3000 ವಿದ್ಯಾರ್ಥಿಗಳ ಎಕ್ಸೆಲ್ ಆಗಿದ್ದು ಇತಿಹಾಸ. ನಾವು ಅದನ್ನು ಗುರುವಾನ್ಕೆರೆಯಲ್ಲಿ ನೋಡ್ಬೋದು ಸರ್. ಆ 3000 ವಿದ್ಯಾರ್ಥಿಗಳು ಮುಂದಕ್ಕೆ 3 ಲಕ್ಷ ಆಗಲಿ ಹಾಗಂತ ನಾವು ಕಣ್ಣಿಗೆ ಕಾಣದ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮುಂದೆ ಕಣ್ಣಿಗೆ ಕಾಣುವ ದೇವರ ಪ್ರೀತಿಯನ್ನು ನಿಮ್ಮ ಸಂಸ್ಥೆಗೆ ದಾರೆ ಎರಿತಾ ಇದ್ದೇನೆ. ಹಾಗೆ ಬಹುಶಃ ನಾನು ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಆಮಂತ್ರಣ ಕೊಡಬೇಕಂತ 6 ಬಾರಿ ಅವರ ಸಂಸ್ಥೆಗೆ ಹೋದೆ. 6 ಬಾರಿಯೂ ಅವರು ಸಿಗಲಿಲ್ಲ. ಆದರೂ 6 ಬಾರಿಯೂ ಆದ ಅನುಭವ ವಿಚಿತ್ರ ಮತ್ತು ಸುಂದರವಾದದ್ದು. ಬಹುಶಃ ಬಹಳ ಸುಂದರವಾಗಿ ಅಲ್ಲಿ ಬರೆದಿದ್ದಾರೆ. ವಿದ್ಯಾಸಾಗರ ಅಂತ ಅವರು ಹೆಸರಿಟ್ಟಿದ್ದಾರೆ. ಆ ನೂರಾರು ಅಲ್ಲ ಸಾವಿರಾರು ಮಂದಿಗೆ ಶಿಕ್ಷಣವೆಂಬ ವಿದ್ಯೆ ಸಾಗರದಲ್ಲಿ ಅವರು ಈಜಿಸುವಂಥ ಅವರ ಸಾಹಸ ಮೆಚ್ಚತಕ್ಕದ್ದು. ಅದಕ್ಕೆ ನನ್ನ ವೈಯಕ್ತಿಕವಾದ ಅಭಿನಂದನೆಗಳು ಸರ್ ನಿಮಗೆ. ಹಾಗೆ ಈಗಾಗಲೇ ಬರುವಾಗಲೂ ನಮ್ಮ ಸ್ನೇಹಿತ ಮಿತ್ರರಾದಂಥ ಪ್ರಸಾದ್ ಅವರು ಕೇಳಿದರು, ಅಣ್ಣ ಏನು ತರಬೇಕು ಅಂತ, ನಾನೇನು ಮಾಡಬೇಕು ಅಂತ. ಬಹುಶಃ ಅವರ ಆ ಪ್ರೀತಿ ಸದಾ ಇರಲಿ ಸರ್. ನೀವು ನಮಗೇನು ಮಾಡೋದು ಬೇಡ. ನಮ್ಮ ಒಂದೇ ಒಂದು ಮಹದಾಸೆ, ಯಾವಾಗಲೂ ನಾನು ಹೇಳ್ತೇನೆ, ನಮ್ಮ ಈ ಮುಗ್ಧ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವಂಥ ಒಂದೇ ಒಂದು ಉದ್ದೇಶ ನಮ್ಮದು. ಹಾಗಾಗಿ ನಮ್ಮ ಏನು ಇಲ್ಲಿ ಕಾರ್ಯಕ್ರಮ ಆಗ್ತದೆ ದಯವಿಟ್ಟು ನಿಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿ ನಮ್ಮ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಒಂದು ದೊಡ್ಡ ಸಹಾಯ ವಸ್ತುವನ್ನು ನೀವು ಕೊಡ್ತೀರಂತ ಭರವಸೆಯನ್ನು ಕೊಟ್ಟಿದ್ದೀರಾ. ಮುಂದೆ ನಿಮ್ಮ ಭರವಸೆ ನಮ್ಮ ಮೇಲೆ ಖಂಡಿತವಾಗಲೂ ಇದೆ. ಹಾಗಾಗಿ ನಿಮಗೂ ಕೂಡ ಈ ಭಾಳ ಒತ್ತಡದಲ್ಲಿ ಇದ್ದೀರಿ. ಖಂಡಿತ ಆ ಒತ್ತಡದ ಅರಿವು ನನಗಿದೆ. ಅಂಥ ಒತ್ತಡದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದೀರಾ. ನಿಮಗೂ ಕೂಡ ಅಭಿವಂದನೆಗಳು ಸರ್, ಎಲ್ಲ ಪತ್ರಕರ್ತ ಮಿತ್ರರಿಗೂ. ಅದೇ ರೀತಿ ಇಂದಿನ ನಾವು ಈ ಶಿಕ್ಷಕರ ದಿನಾಚರಣೆ ಮುಖ್ಯ ಕೇಂದ್ರ ಬಿಂದುಗಳು ನಮ್ಮ ಇಲ್ಲಿನ ಶಿಕ್ಷಕರು. ಈಗಾಗಲೇ ಅವರ ಬಗ್ಗೆ ಹೇಳಿದರು. ಖಂಡಿತವಾಗಲೂ ಅವರು ಶಿಕ್ಷಕರಲ್ಲ. ಯಾಕಂದರೆ ಒಂದು ವಾದ ಇದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮ್ಯಂತೆ ದೇವತಾ ಅಂತ. ಎಲ್ಲಿ ಸ್ತ್ರೀಯನ್ನು ಗೌರವಿಸ್ತಾರೋ ಅಲ್ಲಿ ದೇವತೆಗಳು ವಾಸಿಸ್ತಾರಂತ. ನಾನು ಅವರನ್ನು ಖಂಡಿತವಾಗಲೂ ಯಾವಾಗಲೂ ದೇವತೆಗಳನ್ನೇ ಕರೆಯುವುದು. ಯಾಕಂದರೆ ಆದಿಕಾಲದಿಂದಲೂ ದೇವರುಗಳನ್ನು ನೋಡಿಕೊಂಡು ಬಂದಂಥವರು ದೇವತೆಗಳು. ಬಹುಶಃ ಈ ದೇವತೆಗಳು ಇವತ್ತಿಗೂ ಕೂಡ ನಮ್ಮ ಈ ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳನ್ನು ಆ ರೀತಿ ನೋಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಅವರ ಮನೆಗೆ ಭೇಟಿ ಕೊಟ್ಟು ನೋಡಲಿಲ್ಲ. ಆದರೆ ಇಲ್ಲಿ ಅವರ ಸೇವೆಯನ್ನು ನಾನು ನೋಡಿದ್ದೇನೆ. ಅವರ ಸ್ವಂತ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ, ಔದಾರ್ಯ ಮತ್ತು ಒಂದು ವಿಶ್ವಾಸದಿಂದ ಆ ಮಕ್ಕಳನ್ನು ನೋಡುವಂಥದ್ದು. ಅದಕ್ಕಾಗಿ ನಾನು ಅವರನ್ನು ಯಾವಾಗಲೂ ದೇವತೆ ಅಂತಲೇ ಕರೆಯುವುದು. ಬಹುಶಃ ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ನಾನು ಅದನ್ನು ಮಂಗಳೂರಿನ ಸಾನ್ನಿಧ್ಯದಲ್ಲೂ ಕಂಡಿದ್ದೇನೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರ ಸೇವೆಗೋಸ್ಕರ. ನಾವೇನು ಕೊಟ್ಟರು ಅದು ನಿಮಗೆ ಕಡಿಮೆ ಇರ್ಬೋದು. ಹಾಗಾಗಿ ನನ್ನ 2 ಕೈಗಳನ್ನು ಜೋಡಿಸಿ ನಿಮಗೆ ದೊಡ್ಡ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಈ ಸೇವೆಗೆ. ಯಾಕಂದರೆ ಕೆಲಸ ಅಂತ 2 ವರ್ಗದವರು ಇರ್ತಾರೆ. ಒಂದು ಸಂಬಳಕ್ಕೋಸ್ಕರ ಕೆಲಸ ಮಾಡುವವರು, ಮತ್ತೊಬ್ಬರು ಕೆಲಸವನ್ನು ತಾವು ಪ್ರೀತಿಸಿ ಅದನ್ನು ತಮ್ಮ ವೃತ್ತಿ ಅಂತ ಅದನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಭಾಳ ಪ್ರಾಮಾಣಿಕವಾಗಿ ಮಾಡ್ತೀರಾ. ಅದನ್ನು ನೀವು 2ನೇ ವರ್ಗದವರು, ಅದಕ್ಕೆ ಸೇರಿದ್ದೀರಾ. ನಮ್ಮ ಅಬ್ದುಲ್ ಕಲಾಂ ಅವರು ಹೇಳ್ತಾಯಿದ್ರು, 1.5 ಕೋಟಿ ನೌಕರರಲ್ಲಿ 50% ಜನಗಳು ಅವರ ಸೇವೆಯನ್ನು ನಿಯತ್ತಾಗಿ ಮಾಡುವುದಿಲ್ಲ ಅಂತ. ಮುಂದಕ್ಕೆ ನಾನು ಈ ಸಂದರ್ಭದಲ್ಲಿ ಇನ್ನೊಬ್ಬರನ್ನು ಗುರುತಿಸಲೇಬೇಕು. ಅದು ನನ್ನ ಗುರುಗಳು. ನನಗೆ ಅವರು ವಿದ್ಯೆ ಕಲಿಸದೇ ಇರಬಹುದು, ಆದರೆ ಜೀವನದಲ್ಲಿ ಹೇಗೆ ನಡ್ಕೊಳ್ಬೇಕು ಎಂಬುದನ್ನು ಕಲಿಸಿದವರು ನನ್ನ ಗುರುಗಳು. ಮಾಸ್ಟರ್ ಅಂತಲೇ ಕರೆಯುವುದು ನಮ್ಮ ವಸಂತ್ ಸರ್ ಅವರು. ಯಾಕಂದರೆ ನನಗೆ ಅವರು ಖಂಡಿತವಾಗಲೂ ವಿದ್ಯಾಭ್ಯಾಸವನ್ನು ಕಲಿಸಲಿಲ್ಲ. ಆದರೂ ಅವರ ಜೀವನದ ಅತಿ ಅಮೂಲ್ಯ 44 ವರ್ಷಗಳನ್ನು
ಈ ಮಕ್ಕಳಿಗೋಸ್ಕರ, ಅವರ ಒಳಿತಿಗೋಸ್ಕರ, ಅವರ ಬದುಕಿಗೋಸ್ಕರ ಇವತ್ತು ಕೂಡ ಅವರು ಯೋಚನೆ ಮಾಡೋದು ಅದನ್ನೇ, ಮಕ್ಕಳು ಮಕ್ಕಳು ಮಕ್ಕಳು. ಅದು ಬಿಟ್ಟರೆ ಅವರ ಮನಸ್ಸಲ್ಲಿ ಯಾವುದೂ ಇರುವುದಿಲ್ಲ. ಹಾಗಾಗಿ ಅವರಿಂದ ನಾನು ಕಲಿತದ್ದು ಬಹಳಷ್ಟಿದೆ. ಒಂದು ಸೇವೆಯನ್ನು ಯಾವ ರೀತಿ ಮಾಡಬೇಕು, ಒಂದು ಜೀವನವನ್ನು ಇನ್ನೊಬ್ಬರಿಗಾಗಿ ಯಾವ ರೀತಿ ಮುಡಿಪಾಗಿಟ್ಟು ಜೀವನವನ್ನು ಸವಿಸಬೇಕಂತ ಕಲಿತದ್ದು ನಾನು ಅವರಿಂದ. ಸೊ ನನಗೂ ಅವರು ಗುರುಗಳು. ಹಾಗಾಗಿ ಈ ಸಂದರ್ಭದಲ್ಲೂ ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಬ್ಬದ ದಿನಾಂಕ ಕಳೆದಿದೆ, ಓಣಂ ಹಬ್ಬನೂ ಮುಗಿದಿದೆ, ಟೀಚರ್ಸ್ ಡೇನೂ ಮುಗಿದಿದೆ. ಆದರೆ ಆಚರಿಸುವಂತಹ ಮನಸ್ಸು ಮತ್ತು ಸಂಭ್ರಮಿಸಿದಂತಹ ಹೃದಯ ಇದ್ದರೆ ದಿನಾಲೂ ಕೂಡ ನಮಗೆ ಹಬ್ಬಗಳೇ. ಹಾಗಾಗಿ ನಿಮಗೆಲ್ಲರಿಗೂ ಓಣಂ ಹಬ್ಬದ ಮತ್ತು ಟೀಚರ್ಸ್ ಡೇಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಮ್ಮ ಬದುಕು ಶೂನ್ಯದಿಂದ ಪ್ರಾರಂಭವಾಗಿ ಶೂನ್ಯದಲ್ಲಿ ಅಂತ್ಯವಾಗ್ತದೆ. ಆದರೂ ಬದುಕಿನಲ್ಲಿ ಪಾರದರ್ಶಕ ಮತ್ತು ಸರಳತೆ ಇದ್ದರೆ ಆ ಬದುಕು ನಮ್ಮನ್ನು ಶ್ರೇಷ್ಠತೆಯೊಂದಿಗೆ ಕೊಂಡೋಗ್ತದೆ. ನಿಮಗೆ ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯನ್ನು ಶುಭಾಶಯಗಳನ್ನು ಸಲ್ಲಿಸ್ತಾ, ಭಾರತ ಮಾತೆಯ ತಾಯಿಗೆ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಮುಂದೆ ಈ ಕಾರ್ಯಕ್ರಮದ ಕುರಿತು 2 ಮಾತುಗಳನ್ನು ಆಡಲು ಶ್ರೀ ಪ್ರಮೋದ್ ಆರ್ ನಾಯಕ್, ಮೆಂಬರ್ ಅಡ್ವೈಸರಿ ಕಮಿಟಿ, ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್, ಇವರನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ಹಾಗೂ ಇಲ್ಲಿಯ ಪರಿಸರದ ಎಲ್ಲ ದೇವತೆಗಳನ್ನು ಸ್ಮರಿಸುತ್ತಾ, ನಮ್ಮ ಕ್ಷೇತ್ರದ ದೇವರಾಗಿರುವಂಥ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ನೆನೆಸುತ್ತಾ, ಸಾನ್ನಿಧ್ಯ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂಥ ಸನ್ಮಾನ್ಯ ಶಮಂತ್ ಕುಮಾರ್ ಜೈನ್ರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಂಗಳೂರಿನ ಮಾಜಿ ಮೇಯರ್ ಆಗಿರುವಂಥ ಹಾಗೂ ಈ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಮಹಾಬಲ ಮಾರ್ಲಾರವರೇ, ಈ ಒಂದು ಸಾನ್ನಿಧ್ಯ ಸಂಸ್ಥೆಯ ಕೇಂದ್ರ ಬಿಂದು ಮುಖ್ಯವಾಗಿ ಇದರ ರೂಪಕರಾಗಿರುವಂಥ ಶ್ರೀ ಸನ್ಮಾನ್ಯ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟರವರೇ, ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಪ್ರಸಾದ್ರವರೇ, ಹಾಗೂ ರೋಷನ್ರವರೇ, ಶ್ಯಾಮ್ ಪ್ರಸಾದ್ರವರೇ, ಡಾಕ್ಟರ್ ಜಸಿಂತಾ ಡಿಸೋಜರವರೇ, ಹಾಗೂ ಇಲ್ಲಿರುವಂಥ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ಹಾಗೂ ಶ್ರೀ ಬಶೀರ್ ಅವರು, ಇದೊಂದು ಈ ಸಾನ್ನಿಧ್ಯ ಸಂಸ್ಥೆಯ ಪೂರ್ವ ನಿರ್ದೇಶಕರಾದ ಬಶೀರ್ ಅವರೇ, ಮತ್ತು ಎಲ್ಲ ಪತ್ರಕರ್ತ ಬಂಧುಗಳೇ, ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಇದೆ. ಏನಂದರೆ ಓಣಂ ಬಹುಶಃ ಎಲ್ಲ ರಾಜ್ಯದಲ್ಲಿ ಎಲ್ಲ ಜನರು ಕೂಡ ಹಬ್ಬ ಹರಿದಿನಗಳನ್ನು ಆಚರಿಸ್ತಾರೆ. ಆದರೆ ಎಲ್ಲ ಧರ್ಮದವರು ಆಚರಿಸುವಂಥ ಒಂದು ಹಬ್ಬ ಕೇರಳ ರಾಜ್ಯದಲ್ಲಿ ಇರುವಂಥ ಓಣಂ. ಅದರಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಕೂಡ ಓಣಂ ಹಬ್ಬ ಅಂದರೆ ಆ ಸಂದರ್ಭದಲ್ಲಿ ಎಲ್ಲಿದ್ದರೂ ಕೂಡ ಅವರು ಕೇರಳಕ್ಕೆ ತಮ್ಮ ಊರಿಗೆ ಬಂದು ಅಲ್ಲಿ ಈ ಹಬ್ಬವನ್ನು ಆಚರಿಸುವಂಥದ್ದು ವಿಶೇಷತೆ. ಅದೇ ರೀತಿಯಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಈ 2 ಹಬ್ಬವನ್ನು ಜೊತೆಯಾಗಿ ಇಲ್ಲಿ ಸಾನ್ನಿಧ್ಯದಲ್ಲಿ ನಾವು ಆಚರಿಸ್ತಿರುವಂಥದ್ದು ವಿಶೇಷ. ನಾನು ಕೂಡ ಈ ಒಂದು ಸಾನ್ನಿಧ್ಯದಲ್ಲಿ ಕೆಲವು ವರ್ಷಗಳಿಂದ ಇದರ ಒಟ್ಟಿಗೆ ಜೊತೆಯಲ್ಲಿದೆ. ಆದರೆ ಕಾರಣಾಂತರಗಳಿಂದ ಕೆಲವು ಸಮಯದಿಂದ ನಾನು ಸ್ವಲ್ಪ ಹಿಂದೆಯಿಂದ ನಾನು ಸ್ವಲ್ಪ ಹಿಂಜರಿಸಬೇಕಾಯಿತು. ಆದರೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಈ ಮಕ್ಕಳ ಅಭಿವೃದ್ಧಿಗೋಸ್ಕರ ವಸಂತ್ ಕುಮಾರ್ ಶೆಟ್ಟರು ಹಾಗೂ ರೋಷನ್ ಹಾಗೂ ಇಲ್ಲಿರುವಂಥ ಎಲ್ಲ ಶಿಕ್ಷಕ ಬಂದವರು ಸತತವಾಗಿ ದುಡಿತಿರುವುದು ನಿಜಕ್ಕೂ ಶ್ಲಾಘನೀಯ. ಇವತ್ತು ಬೆಳ್ತಂಗಡಿ ತಾಲೂಕಿಗೆ ಒಂದು ಹೆಸರನ್ನು ನೀಡಿರುವಂಥದ್ದು ಎಕ್ಸೆಲ್ ಸಮೂಹ ಸಂಸ್ಥೆಗಳು. ಇಲ್ಲಿಯ ಅತ್ಯಂತ ಯುವ ನೇತಾರ ಹಾಗೂ ಅಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶಮಂತ್ ಕುಮಾರ್ ಅವರು ಇಲ್ಲಿ ಅನೇಕ ರಾಜ್ಯದ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಕಲಿತಿದ್ದು ಅವರ ಅಭಿವೃದ್ಧಿಯಲ್ಲಿ ಇವರು ಶ್ರಮಿಸ್ತಿರುವುದಕ್ಕೆ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸಾನ್ನಿಧ್ಯದ ಅಭಿವೃದ್ಧಿಗೆ ಮುಖ್ಯವಾಗಿ ಈ ವಿಕಲಚೇತನ ಮಕ್ಕಳ ಅಭಿವೃದ್ಧಿ ಸಹಕಾರ ಮಾಡಿದಂಥವರು ಮಹಾಬಲ ಮಾರ್ಲರು, ವಸಂತ್ ಕುಮಾರ್ ಶೆಟ್ಟರು, ಹಾಗೆ ಬಶೀರ್ ಅವರು, ರಾಧಾಕೃಷ್ಣನವರು, ಹಾಗೂ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿರುವಂಥ ಎಲ್ಲ ಶಿಕ್ಷಕ
ವೃಂದದವರು. ಇವರ ಸೇವೆ ಬೇರೆ ಶಾಲೆಯಲ್ಲಿ ಇರುವಂಥ ಶಿಕ್ಷಕರ ಸೇವೆಗಿಂತ ವಿಭಿನ್ನವಾದದ್ದು. ಇವರು ಕೇವಲ ಈ ಮಕ್ಕಳಲ್ಲಿ ಪ್ರೀತಿ ವಾತ್ಸಲ್ಯವನ್ನು ನೀಡುವುದರ ಜೊತೆಯಲ್ಲಿ ಅವರನ್ನು ತಮ್ಮ ಮಕ್ಕಳಂತೆ ಪ್ರೀತಿಸ್ತಾ ಇರುವಂಥದ್ದು ಹಾಗೂ ಅವರನ್ನು ತರಬೇತಿ ಮಾಡ್ತಾ ಇರುವಂಥದ್ರಿಂದ ಅವರೆಲ್ಲರೂ ಕೂಡ ಶ್ಲಾಘನೀಯರು. ಇನ್ನು ಮುಂದಕ್ಕೂ ಇಂತಹ ಕೆಲಸಗಳು ನಡೆಯಲಿ, ಈ ಸಾನ್ನಿಧ್ಯ ಬೆಳೆಯಲಿ, ಇದಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೀಗ ಉಜಿರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿರುವಂತಹ ಸ್ವತಂತ್ರ ಸರ್ ಅವರು ಆಗಮಿಸಿದ್ದಾರೆ. ಇವರಿಗೆ ಸಾನ್ನಿಧ್ಯ ಕರಕೌಶಲ ತರಬೇತಿ ಕೇಂದ್ರ ಉಜಿರೆ ಇದರ ಮೇಲ್ವಿಚಾರಕಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸುತ್ತಿದ್ದಾರೆ. ಇವತ್ತು ನಮ್ಮ ಇಲ್ಲಿಯ ಶಿಕ್ಷಕ ವರ್ಗಕ್ಕೆ ಗೇಮ್ಸನ್ನು ಕಂಡಕ್ಟ್ ಮಾಡಲಿಕ್ಕೆ ಮಂಗಳೂರು ಸಾನ್ನಿಧ್ಯದ 3 ವಿಶೇಷ ಶಿಕ್ಷಕರು ಸ್ಪೆಷಲ್ ಎಡ್ಯುಕೇಟರ್ಸ್ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಬೆಳಿಗ್ಗೆನೇ 8 ಗಂಟೆಗೆ ಮಂಗಳೂರಿನ ಸಂಸ್ಥೆಯಿಂದ ಹೊರಟಿದ್ದಾರೆ. ಅವರು ದಯವಿಟ್ಟು ಬಂದು ನಮ್ಮ ಸನ್ಮಾನ್ಯ ಸುಮಂತ್ ಕುಮಾರ್ ಜೈನ್ ಅವರ ಹತ್ರ ಪುಷ್ಪವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೋಫಿಯಾ, ಅಶ್ವಿತಾ, ಮತ್ತು ನಿಶಾ ಅನ್ಸಿಟಾ ಡಿಸೋಸಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಸಂಸ್ಥೆಗೆ ಬಂದಿದ್ದೀರಾ, ಈ ನೆನಪು ಸದಾ ನಿಮ್ಮಲ್ಲಿರಬೇಕು. ಒಂದು ದೊಡ್ಡ ಘೋಷಣೆ ಕೂಡ ಮಾಡಿದ್ದೀರಿ. ಇದು ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಒಂದು ಮೈಲುಗಲ್ಲಾಗಲಿ ಅಡಿಗಲ್ಲಾಗಲಿ. ನಮ್ಮ ಸಂಸ್ಥೆಗೊಮ್ಮೆ ಭೇಟಿ ಕೊಡಿ. ನಮ್ಮ ಆ ಹೌಸ್ ಇಸ್ ಸ್ಮಾಲ್ ಬಟ್ ದ ವೆಲ್ಕಮ್ ಇಸ್ ಗ್ರೇಟ್. ಬನ್ನಿ, ನೀವು ಓರ್ವ ಶಿಕ್ಷಕನಾಗಿದ್ದುಕೊಂಡು ಇಂಥ ಒಂದು ಎತ್ತರಕ್ಕೆ ಬೆಳೆದಿದ್ದೀರಾ. ಖಂಡಿತವಾಗಿ ನಿಮಗೆ ನೀವು ಭಾವುಕರಾದದ್ದು ನನಗೆ ಗೊತ್ತುಂಟು. ಬಂದು ನಮ್ಮ ವಿಶೇಷ ಮಕ್ಕಳ ಸಂಸ್ಥೆಯನ್ನು ವೀಕ್ಷಿಸಿ. ಒಂದು ಹೆಸರು ಮಾಡಿದೆ ರಾಜ್ಯದಲ್ಲಿ ನಮ್ಮ ಸಂಸ್ಥೆ. ಈಗ ಇವತ್ತು 15ನೇ ತಾರೀಕು ಕದ್ರಿ ರಾಜಾಂಗಣದಲ್ಲಿ ನಮ್ಮ ಮಕ್ಕಳಿಂದ 1 ತಾಸಿನ ಯಕ್ಷಗಾನ, ಶ್ರೀಕೃಷ್ಣ ಜನ್ಮ ಹಾಗೂ ಕಂಸವಧೆ, ಮತ್ತು 1 ತಾಸಿನ ನಾಟಕ ಕಲ್ಲುಟ್ಟಿ ಕಲ್ಕೊಡ. ಇದು ಕೃಷ್ಣ ಜನ್ಮೋತ್ಸವ ಸಮಿತಿಯವರು ಮೊಸರು ಕುಡಿಕೆಯ ಪ್ರಯುಕ್ತ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದು 2 ಗಂಟೆಯ ಕಾರ್ಯಕ್ರಮ ನಾವಲ್ಲಿ ಮಾಡ್ತಾ ಇದ್ದೇವೆ. ಮುಂದೊಂದು ದಿವಸ ನಿಮ್ಮ ಸಂಸ್ಥೆಯಲ್ಲಿ ಕೂಡ ಬಂದು ನಮ್ಮ ಮಕ್ಕಳು ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಅಂತ ಹೇಳುತ್ತಾ ನಿಮಗೆ ಒಂದು ಸಣ್ಣ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಓಕೆ, ಓವರ್ ಟು ಅಭಿಲಾಷ್. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ. ಶ್ರೀಮತಿ ಅಕ್ಷತಾ ಕೆ, ವಿಶೇಷ ಶಿಕ್ಷಕಿ, ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ ಇವರಿಂದ. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಾಂಗತರಿಗೆ ವಿಶಿಷ್ಟ ಸ್ಥಾನ. ಅತಿಥಿ ದೇವೋಭವ ಎನ್ನುವ ಸಂಸ್ಕೃತಿ ನಮ್ಮದು. ಅದಕ್ಕನುಸಾರವಾಗಿ ನಮ್ಮ ಕರೆಗೆ ಓಗೊಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ನಮ್ಮದೆಂಬ ಪ್ರೀತಿ ಇಟ್ಟು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ವಂದನಾರ್ಪಣೆಯನ್ನು ಮಾಡಲಿರುವ ಮಧುರ ಕ್ಷಣ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀ ಸುಮಂತ್ ಕುಮಾರ್ ಜೈನ್, ಎಕ್ಸೆಲ್ ಇನ್ಸ್ಟಿಟ್ಯೂಷನ್, ಗುರುವೇನಕೆರೆ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀಯುತ ಮಹಾಬಲ ಮಾರ್ಲ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬೆಳ್ತಂಗಡಿ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರಸಾದ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಎಂಡೋಸಲ್ಫಾನ್ ನೋಡೆಲ್ ಅಧಿಕಾರಿಯಾದ ಡಾಕ್ಟರ್ ಜಸಿಂತಾ ಡಿಸೋಜಾ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ.
ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀ ಶ್ಯಾಮ್ ಪ್ರಕಾಶ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದ ಶ್ರೀಯುತ ಪ್ರಮೋದ್ ಆರ್ ನಾಯಕ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಯ ಸಲಹಾ ಸಮಿತಿಯ ಸದಸ್ಯರಾದ ಪ್ರೇಮ್ರಾಜ್ ರೋಷನ್ ಸಿವಿಕ್ವೇರಾ ಇವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಸಾನ್ನಿಧ್ಯ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಜಿಲ್ಲಾ ಎಂಡೋಸೆಲ್ ಸಂಯೋಜಕರಾದ ಶ್ರೀ ಸಜುದ್ದೀನ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಡೈರೆಕ್ಟರ್ ಆಗಿರುವ ಶ್ರೀಯುತ ಮಹಮ್ಮದ್ ಬಶೀರ್ ಸರ್ ತಮಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಟ್ರಸ್ಟಿ ಶ್ರೀಮತಿ ವರ್ಷಾ ಪ್ರಕಾಶ್ ಮೇಡಮ್ ನಿಮಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ತಾಲೂಕು ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಾದ ಶ್ರೀ ಸೋಮನಾಥ ಸರ್ ತಮಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಉಜಿರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಯಾಗಿರುವ ಸ್ವತಂತ್ರ ರಾವ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೂ ಮತ್ತು ಪತ್ರಕರ್ತ ಮಿತ್ರರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಶ್ರೀಯುತ ಉಮೇಶ್ ಸರ್ ತಮಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ದೃಶ್ಯ ಮಾಧ್ಯಮದ U+ ಚಾನೆಲ್ನ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಸಾನ್ನಿಧ್ಯ ವಸತಿಯುತ ಶಾಲೆ ಶಕ್ತಿನಗರ ಮಂಗಳೂರು ಇಲ್ಲಿನ ಶಿಕ್ಷಕರು ಆಗಮಿಸಿರುತ್ತೀರಿ. ನಿಮಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಮಧ್ಯಾಹ್ನದ ವಿಶೇಷ ಊಟದ ವ್ಯವಸ್ಥೆಯನ್ನು ತಯಾರಿಸಿದ ರೂಪಾ ಕೇಟರಿಂಗ್ ಬೆಳ್ತಂಗಡಿ ಮಾಲಕರು ಮತ್ತು ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ನಮ್ಮ ಸಂಸ್ಥೆಯ ಫಿಸಿಯೋಥೆರಪಿಸ್ಟ್ ಆದ ಡಾಕ್ಟರ್ ಅಭಿಲಾಷ್ ಸರ್ ತಮಗೂ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಧನ್ಯವಾದ ಕಾರ್ಯಕ್ರಮಕ್ಕೆ ಪೂರ್ಣವಿರಾಮ. ಇಂದಿನ ಮಧ್ಯಾಹ್ನದ ವಿಶೇಷ ಊಟದ ವ್ಯವಸ್ಥೆಯನ್ನು ಮಾಡಿರುವ ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಥ್ಯಾಂಕ್ ಯು. ಅರ್ಪಿಸಿದ ತಮಗೂ ಧನ್ಯವಾದಗಳು. ಮುಂದೆ ಸಾಹಿತ್ಯ ಕೌಶಲ ತರಬೇತಿ ಕೇಂದ್ರ ಉಜಿರೆ ಇಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ನಾರಿ ಮನೋಹಾರಿ ತಾರುಣ್ಯ ಜಯ ಜಯ ಭೂರಿ ಕಾರುಣ್ಯ വന്നിടുക ചാരത്തിക പാരിട്ടവനേരുത്തവരാരുത്തര സാരസ്യ സാരമറിവതിന്നും ചാരത്തിക പാരിട്ടവനേരുത്തവരാരുത്തര സാരസ്യ സാരമറിവതിൽ നല്ല മാരസ്യ ലീലകൾ ചെയ്വതിനും കേളികളാടി മുതരാഗമാലകൾ പാടി കരം കൊട്ടിച്ചാലവേ ചാടി തിരുമുന്നിൽ താളത്തോടു മേളത്തോടു മേളിച്ചനുകൂലത്തോടു മാളികളെ നടനം ചെയ്യണം. താളത്തോടു മേളത്തോടു മേളിച്ചനുകൂലത്തോടു മാളികളെ നടനം ചെയ്യണം. നല്ല കേളി ജഗത്തിൽ വളർത്തിടണം. ഹൃദയതരമൊന്നു പാടിടുവാൻ ഉദ്യോഗമേതും കുറയ്ക്കരുതേ. ഹൃദയതരമൊന്നു പാടിടുവാൻ ഉദ്യോഗമേതും കുറയ്ക്കരുതേ. വിദ്യുള്ളതാങ്കി ചൊല്ലിടുക പദ്യങ്ങൾ ഭംഗി കലർന്നു നീ സദ്യമതാങ്കി ധനന്തക കത്തിമി തഥയ തത്വം തത്തോ
ಮಾಲಯ ಚಂದ್ರಲೇಖೆ തത്വമെന്ന് മദ്ദളം മാലയ ചന്ദ്രലേഖെ നല്ല പദ്യങ്ങൾ ചൊല്ലുക രത്നലേഖെ പാണിവളകൾ കിലുങ്ങിടവേ പാരം ചേണുറ്റ കൊങ്കൾ കുലങ്ങിടവേ പാണിവളകൾ കിലുങ്ങിടവേ പാരം ചേണുറ്റ കൊങ്കൾ കുലങ്ങിടവേ വേണിയഴിഞ്ഞും നവസുമശ്രേണി പൊഴിഞ്ഞും കാളമൃദുവാണി മൊഴിഞ്ഞും സഖിഹേ കല്യാണി ഖരവേണി ശുഭവാണി ശുശ്രോണി നാം ഇണങ്ങി കുമ്മിയടിച്ചിടണം കല്യാണി ഖരവേണി ശുഭവാണി ശുശ്രോണി നാം ഇണങ്ങി കുമ്മിയടിച്ചിടണം നന്നായി വണങ്ങി കുമ്മിയടിച്ചിടണം നന്നായി വണങ്ങി കുമ്മിയടിച്ചിടണം നന്നായി വണങ്ങി കുമ്മിയടിച്ചിടണം. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels, a well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್, ಮುಳಿಯ ವಜ್ರಾಭರಣಗಳ ಹಬ್ಬ. ಇದೇ ಆಗಸ್ಟ್ 7ರಿಂದ ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.